ಸೊ ಹಿಂದಿನ ಕ್ಲಾಸಲ್ಲಿ ಅನುವಂಶೀಯತೆ ಅನ್ನೋ ಪಾಠವನ್ನು ಸ್ಟಾರ್ಟ್ ಮಾಡಿದ್ವಿ ಅಲ್ವಾ. ಸೊ ಇವತ್ತಿನ ಕ್ಲಾಸಲ್ಲಿ ಏನ್ ಮಾಡೋಣ, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು. ಇನ್ನು ನಾವು ರಾಸಾಯನಿಕ ಶಾಸ್ತ್ರಕ್ಕೆ ಬಂದಾಗ, ಓಕೆ, ಸೊ ರಾಸಾಯನಿಕ ಶಾಸ್ತ್ರಕ್ಕೆ ಬಂದಾಗ ಈ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಆಗತ್ತೆ ಮಕ್ಕಳೇ. ಜಸ್ಟ್ ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್. ಮತ್ತೆ ಇದು ಒಂದು ಬೇಸಿಕ್ ಕಾನ್ಸೆಪ್ಟ್. ಈ ಪಾಠ ಅರ್ಥ ಆಗದೆ ಹೋದ್ರೆ ನಿಮಗೆ ಮುಂದೆ PUC ಯಲ್ಲಿ ಸಪೋಸ್ ಇಫ್ ಯು ಟೇಕ್ ಸೈನ್ಸ್ ಅಥವಾ ಮುಂದೆ ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಪ್ರಿಪೇರ್, ಯಾವ್ದು ಡಿಗ್ರಿ ತಗೊಂಡು ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಪ್ರಿಪೇರ್ ಆದಾಗ, ಸೊ ಮೋಸ್ಟ್ ಆಫ್ ದ ಜನರಲ್ ಸೈನ್ಸ್ ಅಂತ ಏನ್ ಬರುತ್ತೆ, ಸೊ ಆ ಜನರಲ್ ಸೈನ್ಸ್ ಅಲ್ಲಿ ಈ ಒಂದು ಕ್ವಶನ್ ಇದ್ದೇ ಇರುತ್ತೆ ಈ ಪಾಠದ್ದು. ಸೊ ಹಾಗಾಗಿ ಈ ಬೇಸಿಕ್ ಕಾನ್ಸೆಪ್ಟ್ಸ್ ಇರೋದ್ರಿಂದ ಈ ಕ್ಲಾಸ್ ಅನ್ನ ಅಥವಾ ಈ ಸೆಷನ್ ಅನ್ನ ಯಾರು ಮಿಸ್ ಮಾಡ್ಕೋಬೇಡಿ, ಈ ಪಾಠದ ಸೆಷನ್ ಅನ್ನ. ಓಕೆ, ಅಂಡ್ ಲಿಸನ್ ಕೇರ್ಫುಲಿ. ಸೊ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು. ಓಕೆ ಮಕ್ಕಳೇ, ವೆನ್ ಐ ಸೇ ಅ ವರ್ಡ್ ಕಾರ್ಬನ್, ಕಾರ್ಬನ್ ಅಂತ ಬಂದಾಗ ನಿಮ್ ತಲೆಯಲ್ಲಿ ಏನೇನು ಓಡತ್ತೆ? ಜಸ್ಟ್ ಒಂದ್ ಕಾರ್ಬನ್ ಅಂತ ಒಂದು ವರ್ಡ್ ಕೊಟ್ಟೆ ಅಂತ ತಿಳ್ಕೊಳ್ಳಿ. ಸೊ ಏನೇನು ಅನ್ಸುತ್ತೆ ನಿಮ್ಗೆ ಕಾರ್ಬನ್ ಬಗ್ಗೆ? ವಾಟ್ ಯು ಆಲ್ ನೋ? ಕಾರ್ಬನ್ ಬಗ್ಗೆ ಏನೇನ್ ಗೊತ್ತು ನಿಮ್ಗೆ? ಯಾರಾದ್ರೂ ಹೇಳ್ತೀರಾ? ಎಸ್, ಓಕೆ, ನಾಗರಾಜ್ ಆನ್ಸರ್ಡ್ ಇಟ್. ಕಾರ್ಬನ್ ಸಿಂಬಾಲು ಸಿ ಅಂತ. ಭೂಮಿಕಾ ಅನಿಲ ಅಂತ ಹೇಳಿದ್ದಾರೆ. ಕಾರ್ಬನ್ ಅನಿಲ ಅಲ್ಲ, ಕಾರ್ಬನದ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್ ಅಂತ ಏನ್ ಹೇಳ್ತೀವಿ, ಓಕೆ, ಅದು ಅನಿಲ. ನಾಗರಾಜ್ ಸಿ ಸಂಕೇತ ಆದದ್ದು ಅಂತ, ಓಕೆ, ಸಿಂಬಾಲ್ ಅಂತ ಹೇಳಿದ್ರೆ. ಓಕೆ, ನೆಕ್ಸ್ಟ್. ವೆರಿ ಗುಡ್, ಭೂಮಿಕಾ ಆನ್ಸರ್ಡ್ ಇಟ್. ಪರಮಾಣು ಸಂಖ್ಯೆ 6 ಅಂತ. ಪರಮಾಣು ಸಂಖ್ಯೆ ಏನು, ಅಟೋಮಿಕ್ ನಂಬರ್ ಅಂತ ಏನ್ ಹೇಳ್ತೇವೆ, ಸೊ ಅದರ ಸಂಖ್ಯೆ 6. ವೆರಿ ಗುಡ್. ನೆಕ್ಸ್ಟ್, ಇಂಗ್ಲಿಷ್ ಮೀಡಿಯಂ ಕ್ಲಾಸ್ ಮ್ಯಾಥ್ಸ್ ಇರಬಹುದು, ಜಸ್ಟ್ ಚೆಕ್ ಆನ್ ಯೂಟ್ಯೂಬ್ ಲೈವ್. ಓಕೆ ರಮ್ಯಾ, ಜಸ್ಟ್ ಚೆಕ್ ಆನ್ ಯೂಟ್ಯೂಬ್ ಲೈವ್. ಮ್ಯಾಥ್ಸ್ ಸೆಷನ್ ಇರ್ಬೋದು ಇವತ್ತು. ಎಸ್, ಓಕೆ. ಸೊ ತುಂಬಾ ಜನ ಹೇಳಿದ್ರಿ ಕಾರ್ಬನ್ ನ ಪರಮಾಣು ಸಂಖ್ಯೆ 6, ಅದರ ಸಂಕೇತ ಸಿ ಅಂತ, ಹೌದಾ? ಸೊ ಈಗ ನಿಮಗೆ 9th ಸ್ಟ್ಯಾಂಡರ್ಡ್ ಅಲ್ಲಿ, ಓಕೆ, 9th ಸ್ಟ್ಯಾಂಡರ್ಡ್ ಅಲ್ಲಿ ಒಂದು ಪಾಠವನ್ನ ಕಲ್ತಿದ್ದೀರಾ, ಏನು? ಪರಮಾಣುವಿನ ರಚನೆ ಅಂತ. ನೆನಪಿದೆನಾ? ಆ ಪರಮಾಣುವಿನ ರಚನೆಯನ್ನ ನಾವು ಪರಿಗಣಿಸಿದಾಗ, ಹೌದಾ, ಸೊ ಪರಮಾಣು ರಚನೆಯನ್ನ ನಾವು ಪರಿಗಣಿಸಿದಾಗ ಏನಾಗತ್ತೆ ಮಕ್ಕಳೇ? ಈ ತರ ಪರಮಾಣುವಿನ ಸೆಂಟರ್ ಅಲ್ಲಿ, ಮಧ್ಯದಲ್ಲಿ ಏನಿರತ್ತೆ? ಬೀಜ ಕೇಂದ್ರ ಇರುತ್ತೆ, ಹೌದಾ? ನ್ಯೂಕ್ಲಿಯಸ್ ಅಂತ ಕರಿತೀವಿ ನಾವು ಇಂಗ್ಲಿಷ್ ಅಲ್ಲಿ ಅದಕ್ಕೆ. ಸೊ ನ್ಯೂಕ್ಲಿಯಸ್ ಅಲ್ಲಿ ಏನಿರತ್ತೆ? ಏನದು, ಧನಾತ್ಮಕ ಅಂಶಗಳಾದ ಪ್ರೋಟಾನ್ಗಳು ಇರ್ತವೆ, ಹೌದಾ? ಸೊ ಪ್ರೋಟಾನ್ಗಳು ಇರ್ತವೆ, ಪ್ರೋಟಾನ್ಗಳು 6 ಪ್ರೋಟಾನ್ಗಳು ಇರ್ತವೆ ಇಲ್ಲಿ. ಅವು ಧನಾತ್ಮಕ ಅಂಶದ್ದು, ರೈಟ್. ಅದಾದ್ಮೇಲೆ ಏನಿದೆ? ಎಲೆಕ್ಟ್ರಾನ್ಗಳು. ಎಲೆಕ್ಟ್ರಾನ್ಗಳು ಯಾವ ರೀತಿ ಅರೇಂಜ್ ಆಗಿರ್ತವೆ ಇಲ್ಲಿ? ಸೊ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂದ್ರೆ ಎಲೆಕ್ಟ್ರಾನಿಕ್ ವಿನ್ಯಾಸ ಅನ್ನೋದನ್ನ ಕಲ್ತಿದ್ದೇವೆ, ರೈಟ್? ಎಲೆಕ್ಟ್ರಾನಿಕ್ ವಿನ್ಯಾಸ ಅಂದ್ರೆ ಎಲೆಕ್ಟ್ರಾನ್ಗಳು ಹೇಗೆ ಹಂಚಿಕೆ ಆಗಿವೆ ಅನ್ನೋದ್ರ ಬಗ್ಗೆ ಕಲ್ತಿದ್ದೇವೆ. ಸೊ ಈಗ ನಮ್ಮ ಕೋಶಗಳಲ್ಲಿ ಅಥವಾ ಕವಚಗಳಲ್ಲಿ, ಅಂದ್ರೆ ಆ ಬೀಜ ಕೇಂದ್ರದ ಅಥವಾ ನ್ಯೂಕ್ಲಿಯಸ್ ಸುತ್ತ ಇರೋ ಕವಚಗಳನ್ನ KLMN ಅನ್ನೋ ಕವಚಗಳಂತ ಹೆಸರಿಸ್ತೇವೆ.
ಸೊ ಈ ಕೆ ಕವಚದಲ್ಲಿ 2 ಎಲೆಕ್ಟ್ರಾನ್ಗಳಿಗೆ ಜಾಗ ಇರುತ್ತೆ. ಸೊ ಕಾರ್ಬನ್ ನಲ್ಲಿ ಒಟ್ಟು 6 ಎಲೆಕ್ಟ್ರಾನ್ ಇವೆ. ಅದರಲ್ಲಿ 2 ಎಲೆಕ್ಟ್ರಾನ್ಗಳು ಕೆ ಶೆಲ್ ಅಲ್ಲಿದೆ. ಇನ್ನು ಉಳಿದ 4 ಎಲೆಕ್ಟ್ರಾನ್ಗಳೇನಿದೆ ಎಲ್ ಶೆಲ್ ಅಲ್ಲಿ ಇದೆ. ಅಂದ್ರೆ ಇಲ್ಲಿ ವ್ಯಾಲೆನ್ಸ್ ಶೆಲ್ ಅಥವಾ ವ್ಯಾಲೆನ್ಸ್ ಕವಚ ಯಾವುದು ಅಂದ್ರೆ ಎಲ್. ವ್ಯಾಲೆನ್ಸ್ ಕವಚ ಅಂದ್ರೆ ಕೊನೆಯ ಕವಚ ಅಂತ, ಕೊನೆಯ ಕವಚ. ಸೊ ಇಲ್ಲಿ ಎಂ ಇಲ್ಲ. ಓಕೆ, ಸೊ ಇಲ್ಲಿ ನೋಡಿ 1 2 ಇದು ಕೆ ಶೆಲ್ ಆಗಿದೆ. ಇನ್ನು ಎಲ್ ಶೆಲ್ ಅಲ್ಲಿ 4 ಎಲೆಕ್ಟ್ರಾನ್ಗಳಿವೆ. ಹೌದಾ? ಸೊ ಇಲ್ಲೇನಾಗಿದೆ, ಹೊರಗಿನ ಶೆಲ್ ಅಲ್ಲಿ 4 ಎಲೆಕ್ಟ್ರಾನ್ಗಳಿವೆ. ಸೊ ವ್ಯಾಲೆನ್ಸ್ ಎಲೆಕ್ಟ್ರಾನ್ಗಳು ಎಷ್ಟಿವೆ? ವ್ಯಾಲೆನ್ಸ್ ಎಲೆಕ್ಟ್ರಾನ್ ಅಂದ್ರೆ ಕೊನೆಯ ಕವಚದಲ್ಲಿ ಇರುವ ಎಲೆಕ್ಟ್ರಾನ್ಗಳಿಗೆ ನಾವು ವ್ಯಾಲೆನ್ಸ್ ಎಲೆಕ್ಟ್ರಾನ್ ಅಂತ ಕರಿತೇವೆ. 4 ಇವೆ. ಸೊ ಈ 4 ಏನು ವ್ಯಾಲೆನ್ಸ್ ಎಲೆಕ್ಟ್ರಾನ್ಗಳಿವೆ, ಇದರ ಆಧಾರದ ಮೇಲೆನೆ ಈ ಕಾರ್ಬನ್ ಅನ್ನೋ ಒಂದು ಧಾತು ಏನಿದೆ ಮಕ್ಕಳೇ, ಇದು ಕೋಟ್ಯಾಂತರ ಸಂಯುಕ್ತಗಳನ್ನ ಮಾಡುವಂತಹ ಎಬಿಲಿಟಿಗಳನ್ನ, 10 20 1000 ಲಕ್ಷ ಅಲ್ಲ, ಎಷ್ಟು ಕೋಟ್ಯಾಂತರ ಸಂಯುಕ್ತಗಳನ್ನ ಮಾಡುವಂತಹ ಎಬಿಲಿಟಿಯನ್ನ ಏನಾಗಿದೆ ಈ ಕಾರ್ಬನ್ ಹೊಂದಿದೆ. ಸೊ ಅದರ ಬಗ್ಗೆನೆ ನಾವು ಈ ಪಾಠದಲ್ಲಿ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೇವೆ. ಓಕೆ, ಇದಷ್ಟು ನೆನಪಿರ್ಲಿ. ಅದರ ಪರಮಾಣು ಸಂಖ್ಯೆ 6, ಅದರ ಸಿಂಬಾಲ್ ಅಂದ್ರೆ ಸಂಕೇತ ಸಿ, ವ್ಯಾಲೆನ್ಸ್ ಎಲೆಕ್ಟ್ರಾನ್ಗಳು 4. ಓಕೆ, ನೆಕ್ಸ್ಟ್. ಸೊ ಲೆಟ್ ಅಸ್ ಪ್ರೊಸೀಡ್ ವಿತ್ ದ ಲೆಸನ್. ಈಗ ಲೆಸನ್ ಸ್ಟಾರ್ಟ್ ಮಾಡೋಣ. ಬೇಸಿಕ್ ಆಗಿ ಹೇಳ್ದೆ ಏನೇನ್ ಬೇಕು ಅಂತ. ಓಕೆ, ನಾ ಓಕೆ, ಸೊ ಈಗ ಕಾರ್ಬನ್ ಏನಿರತ್ತೆ, ಕಾರ್ಬನ್ ಅನ್ನ ಒಳಗೊಂಡಿರುವಂತಹ ಯಾವುದೇ ವಸ್ತುವನ್ನ ನೀವು ಸುಟ್ಟಾಗ ಅದು ಕಪ್ಪಾಗತ್ತೆ. ಹೌದಾ? ಸೊ ಯಾಕೆ ಅಂದ್ರೆ ನೀವು ಯಾವ ರೀತಿ ಕಂಡು ಹಿಡಿಬಹುದು? ಈಗ ಒಂದು ವಸ್ತುವಿನಲ್ಲಿ ಕಾರ್ಬನ್ ಇದೆ ಅಂತ ಯಾವ ರೀತಿ ಕಂಡು ಹಿಡಿತೇವೆ? ಅದನ್ನ ಸುಟ್ಟಾಗ ಅದು ಕಪ್ಪಾದ್ರೆ ಅದರಲ್ಲಿ ಕಾರ್ಬನ್ ಇದೆ ಅಂತ ನಮಗೆ ತಿಳಿಯತ್ತೆ. ಇನ್ನು ಎಲ್ಲೆಲ್ಲಿ ಕಾಣಸಿಗತ್ತೆ, ಯಾವ ಯಾವ ಮೂಲಗಳಲ್ಲಿ, ಯಾವ ಯಾವ ವಸ್ತುಗಳಲ್ಲಿ ಕಾರ್ಬನ್ ಇದೆ? ಹಾಗೆ ನೀವು ಥಿಂಕ್ ಮಾಡಿದ್ರೆ ಮಕ್ಕಳೇ, ನಾವು ಬಳಸುವ 80% 85% ವಸ್ತುಗಳು ಈ ಕಾರ್ಬನ್ ಇಂದ ಮಾಡಲ್ಪಟ್ಟಿದೆ. ಮೊದಲಿಗೆ ಏನ್ ಅನ್ಕೊಂಡ್ವಿ ನಾವು? ಓಕೆ ರಮ್ಯಾ, ಇಫ್ ಇಂಗ್ಲಿಷ್ ಮೀಡಿಯಂ ಕ್ಲಾಸ್ ಇಸ್ ನಾಟ್ ದೇರ್ ಇನ್ ಲೈವ್, then you can leave. If you understand Kannada medium session, you can stay here. If it is not there, then you can leave. Okay. 10 ಸಲ ಅದನ್ನೇ ಮೆಸೇಜ್ ಮಾಡ್ತೀರಿ ಅಲ್ಲ. ಓಕೆ, ಸೊ ಆಹಾರ, ಬಟ್ಟೆ, ಔಷಧಿಗಳು, ಪುಸ್ತಕಗಳು, ಹೀಗೆ ಹಲವಾರು ವಸ್ತುಗಳನ್ನ ನಾವೇನ್ ನೋಡ್ತೇವೆ ಅವೆಲ್ಲವೂ ಕೂಡ ಕಾರ್ಬನ್ ಇಂದ ಮಾಡಲ್ಪಟ್ಟಿದೆ. ಫಾರ್ ಎಕ್ಸಾಂಪಲ್, ಈಗ ಆಹಾರ ಅಂತ ತಿಳ್ಕೊತೇವೆ, ಬಟ್ಟೆ ಅಂತ ತಿಳ್ಕೊತೇವೆ. ಸೊ ಇವೆಲ್ಲವೂ ಕೂಡ ಕಾರ್ಬನ್ ಇಂದ. ಅಂದ್ರೆ ಈಗ ಸಪೋಸ್ ನೋಡ್ಕೊಳ್ಳಿ, ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನ ಇದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಥವಾ ಅದನ್ನ ರೀಕಾಲ್ ಮಾಡ್ಕೊಳ್ಳಿ ಆ ಕಾನ್ಸೆಪ್ಟ್ ಅನ್ನ. ಅದರಲ್ಲಿ ನೀವು ನೋಡಿರ್ತೀರಾ, ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಸಂಯೋಜನೆಗೊಂಡು ಕ್ಲೋರೋಫಿಲ್ ಅಲ್ಲಿ, ಸೂರ್ಯನ ಕಿರಣದಲ್ಲಿ ಅಂದ್ರೆ ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಅಲ್ಲಿ ಗ್ಲುಕೋಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಆ ಗ್ಲುಕೋಸಿನ ಸೂತ್ರ ಏನು? ಯಾರಾದ್ರೂ ಹೇಳ್ತೀರಾ? ಗ್ಲುಕೋಸಿನ ಸೂತ್ರ ಏನು ಮಕ್ಕಳೇ? ಎಸ್, ಬಿ ಫಾಸ್ಟ್. ಎಸ್, ಗ್ಲುಕೋಸಿನ ಸೂತ್ರ ಏನು? ಬೇಗ. ಕ್ಯಾಲ್ಸಿಯಂ ಕಾರ್ಬೋನೇಟ್, CaCO3 ಅಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್. ಗ್ಲುಕೋಸ್, ವೆರಿ ಗುಡ್. ರಾಹುಲ್ ಆನ್ಸರ್ಡ್ ಇಟ್. C6H12O6. ಸಿ ನೋಡಿ, ಎಲ್ಲ ಒಂದು ಪ್ರಾಣಿಗಳಾಗಿರ್ಬಹುದು, ಪಕ್ಷಿಗಳಾಗಿರ್ಬಹುದು, ಅವೆಲ್ಲವೂ ಕೂಡ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಆಗಿ ಪ್ಲಾಂಟ್ಸ್ ಮೇಲೆ ಅಂದ್ರೆ ಸಸ್ಯಗಳ ಮೇಲೆ ಡಿಪೆಂಡ್ ಆಗಿವೆ. ಮೇನ್ ಸೋರ್ಸ್ ಅದು ನಮ್ಮ ಆಹಾರದ್ದು. ಸೊ ಅದೇ ಏನ್ ಮಾಡತ್ತೆ, ಕಾರ್ಬನ್ ಅನ್ನ ಒಳಗೊಂಡಿರುವ ಗ್ಲುಕೋಸ್ ಅನ್ನ ಪ್ರೊಡ್ಯೂಸ್ ಮಾಡತ್ತೆ. ಹೌದಾ? ಇನ್ನು ಜೀವಿಗಳನ್ನ ನೋಡಿದ್ರೆ, ನಮ್ಮಲ್ಲಿರುವ ಪ್ರೋಟೀನ್ಗಳು,
ನಮ್ಮಲ್ಲಿರುವ ನ್ಯೂಕ್ಲಿಯಿಕ್ ಆಸಿಡ್ ಅಂತ ಏನ್ ಹೇಳ್ತೇವೆ, ನ್ಯೂಕ್ಲಿಯಿಕ್ ಆಮ್ಲಗಳು ಅಂದ್ರೆ DNA, RNA, ಇವೆಲ್ಲವೂ ಕೂಡ ಕಾರ್ಬನ್ ನಿಂದ ಮಾಡಲ್ಪಟ್ಟಿದೆ. ಹೌದಾ, ಅಲ್ಲಿ ನೋಡಿ ಅದಕ್ಕೆ ಹೇಳಿದ್ದಾರೆ ಅವರು. ಹಾಗೆ ಎಲ್ಲ ಜೀವಿಗಳ ರಚನೆಗಳು ಕಾರ್ಬನ್ ಆಧಾರಿತವಾಗಿವೆ ಅಂತ. ಇನ್ನು ಭೂಮಿಯ ತೊಗಟೆಯಲ್ಲಿ ಅಂದ್ರೆ ಭೂಮಿಯ ತಳಹದಿಯಲ್ಲಿ ಅಂದ್ರೆ ಆಳದಲ್ಲಿ, ಅದೇ ರೀತಿ ವಾತಾವರಣದಲ್ಲಿ ಕಾರ್ಬನ್ ಪ್ರಮಾಣ ತೀರಾ ಕಡಿಮೆ ಇದೆ. ಈಗ ಪೊಲ್ಯೂಷನ್ ಜಾಸ್ತಿ ಆಗ್ತಿರೋದಕ್ಕೆ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗ್ತಾ ಇದೆ. ಬಟ್ ಕಾರ್ಬನ್ ಧಾತು ಅಂತ ಕನ್ಸಿಡರ್ ಮಾಡಿದ್ರೆ ಭೂಮಿಯ ತೊಗಟೆಯಲ್ಲಾಗಿರ್ಬಹುದು, ನಮ್ಮ ವಾತಾವರಣ ಅಂದ್ರೆ ಅಟ್ಮಾಸ್ಫಿಯರ್ ಅಲ್ಲಾಗಿರ್ಬಹುದು, ಕಾರ್ಬನ್ ಪ್ರಮಾಣ ಕಡಿಮೆ. ಇನ್ನು ಭೂತೊಗಟೆಯಲ್ಲಿ ಖನಿಜಗಳ ಭೂತೊಗಟೆಯಲ್ಲಿ ಯಾವ ರೀತಿ ಕಾರ್ಬನ್ ಕಾಣಿಸ್ಕೊಳ್ಳುತ್ತೆ, ಕಾರ್ಬೋನೇಟ್ಗಳ ರೂಪದ. ಅವಾಗ್ಲೇ ನಾಗರಾಜ್ ಹೇಳಿದ್ರು ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ. ಸೊ ಕಾರ್ಬೋನೇಟ್ ರೂಪದಲ್ಲಿ ಸಿಗತ್ತೆ. ಹೌದಾ, ಹೈಡ್ರೋಜನ್ ಕಾರ್ಬೋನೇಟ್ ರೂಪದಲ್ಲಿ ಸಿಗತ್ತೆ. ಕಲ್ಲಿದ್ದಲು ಅಂದ್ರೆ ಕೋಲ್ ಅಂತ ಏನ್ ಹೇಳ್ತೇವೆ, ಪೆಟ್ರೋಲಿಯಂ. ಸೊ ಈ ರೂಪದಲ್ಲಿ ನಮಗೆ ಭೂಮಿಯ ತೊಗಟೆಯಲ್ಲಿ ಕಾರ್ಬನ್ ಸಿಗತ್ತೆ. ಫ್ರೀ ಆಗಿ ಸಿಗೋದಿಲ್ಲ, ಅಸೋಸಿಯೇಟ್ ಆಗಿ. ಇಲ್ಲಿ ನೋಡಿ, ಕಾರ್ಬನ್ ಆಕ್ಸಿಜನ್ ಜೊತೆ ಅಸೋಸಿಯೇಟ್ ಆಗಿದೆ, ಹೈಡ್ರೋಜನ್ ಜೊತೆ ಅಸೋಸಿಯೇಟ್ ಆಗಿದೆ. ಇನ್ನು ಕಾರ್ಬನ್ ನ ಪ್ರಮಾಣವು ಕೇವಲ 0.02%, ಶೇಕಡ 0.02% ಇದೆ. ಎಲ್ಲಿ? ಭೂಮಿಯ ತೊಗಟೆಯಲ್ಲಿ. ಇನ್ನು ವಾತಾವರಣದಲ್ಲಿ ಪರಿಗಣಿಸಿದಾಗ ಅದರ ಪರ್ಸೆಂಟೇಜ್ ಎಷ್ಟಿದೆ? 0.03% ಇದೆ. ಇಲ್ಲಿ ಅದು ಏನು ಅಂದ್ರೆ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ನ ಪ್ರಮಾಣ 0.02%, ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ನ ಪ್ರಮಾಣ 0.03% ಇದೆ. ಇವು ನಮ್ಮ ಕಾರ್ಬನ್ ನ ಮೂಲಗಳು ಅಂತ ಹೇಳ್ಬಹುದು. ನೆಕ್ಸ್ಟ್, ಅವಾಗಲೇ ನಾವು ಡಿಸ್ಕಸ್ ಮಾಡ್ದಂಗೆ ಕಾರ್ಬನ್ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ತಗೋಬೇಕು ಅಂದ್ರೆ ಇಲ್ಲಿ ನೋಡಿ, ಕಾರ್ಬನ್ ನ ಸಂಕೇತ C. ಯಾರು ಆನ್ಸರ್ ಮಾಡಿದ್ರು? ನಾಗರಾಜು ಆನ್ಸರ್ ಮಾಡಿದ್ರು. ಹೌದಾ. ಇನ್ನು ಕಾರ್ಬನ್ ನ ಪರಮಾಣುವಿನ ಸಂಖ್ಯೆ 6. ಭೂಮಿಕಾ, ಐ ಗೆಸ್ ಭೂಮಿಕಾ, ಭೂಮಿ ಅಥವಾ ಭೂಮಿಕಾ, ಓಕೆ. 6 ಎಲೆಕ್ಟ್ರಾನ್ಗಳನ್ನ ಹೊಂದಿದೆ. ಇಲ್ಲಿ ನೋಡಿ, 1s2, 2s2, 2p2. 1s2, 2s2 ಅಂದ್ರೆ ಇವು ಸಬ್ ಶೆಲ್ಗಳಂದ್ರೆ ಇದು ಕೆ ಕವಚ. ಅಂದ್ರೆ ಕೆ ಕವಚದಲ್ಲೇ ಮತ್ತೆ 2 ಅದರ ಪಾರ್ಟ್ಸ್ ಗಳಿರ್ತವೆ, 2 ಶೆಲ್ಗಳಿರ್ತವೆ, 2 ಕವಚಗಳಿರ್ತವೆ. ಅದರ ಹೆಸರು ಎಸ್ ಕವಚಗಳು ಅಂತ. ಸೊ ಈ ಎಸ್ ಕವಚಗಳಲ್ಲಿ ಏನಾಗಿದೆ, 1s, 2s, ಇವೆರಡು ಕೆ ಶೆಲ್ ಅಲ್ಲಿ ಇರ್ತವೆ, ಕೆ ಕವಚದಲ್ಲಿ. ಸೊ ಆ ರೀತಿನೂ ಕೂಡ ನಾವೇನ್ ಮಾಡಬಹುದು, ಎಲೆಕ್ಟ್ರಾನ್ ವಿನ್ಯಾಸವನ್ನ ಬರಿಬಹುದು. ಇನ್ನು ಕಾರ್ಬನ್, ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಇದನ್ನ ಅಷ್ಟಾಗಿ ಕನ್ಸಿಡರ್ ಮಾಡಬೇಡಿ, ಈಗ ನೀವು PUC ಅಲ್ಲಿ ಕಲಿತೀರಾ. ಸೊ ಇಲ್ಲಿ ನೋಡಿ ಕಾರ್ಬನ್. ಸೊ ಇಲ್ಲಿ ಒಳಗಡೆ 6 ಪ್ರೋಟಾನ್ಗಳಿರ್ತವೆ. ಇನ್ನು ಕೆ ಕವಚದಲ್ಲಿ 2 ಎಲೆಕ್ಟ್ರಾನ್ಗಳನ್ನ ನೋಡ್ತಾ ಇದ್ದೀವಿ. ಎಲ್ ಕವಚದಲ್ಲಿ ನಾವು 4 ಎಲೆಕ್ಟ್ರಾನ್ಗಳನ್ನ ನೋಡ್ತಾ ಇದ್ದೇವೆ. ಇನ್ನು ಕಾರ್ಬನ್ ತನ್ನ ಅತ್ಯಂತ ಹೊರ ಕವಚದಲ್ಲಿ, ನಾನೇನ್ ಹೇಳ್ದೆ, ವ್ಯಾಲೆನ್ಸ್ ಶೆಲ್ ಅಂತ ಹೇಳ್ದೆ ಅಲ್ವಾ, ಹೊರ ಕವಚ ವ್ಯಾಲೆನ್ಸ್ ಶೆಲ್ ಅಲ್ಲಿ 4 ವ್ಯಾಲೆನ್ಸ್ ಎಲೆಕ್ಟ್ರಾನ್ಗಳನ್ನ. ವಾಟ್ ಯು ಮೀನ್ ಬೈ ವ್ಯಾಲೆನ್ಸ್ ಎಲೆಕ್ಟ್ರಾನ್? ಎಷ್ಟು ಎಲೆಕ್ಟ್ರಾನ್ಗಳು ಕೊನೆಯ ಕವಚದಲ್ಲಿರ್ತಾವೋ ಅವುಗಳಿಗೆ ನಾವು ವ್ಯಾಲೆನ್ಸ್ ಎಲೆಕ್ಟ್ರಾನ್ಗಳಂತ ಕರಿತೇವೆ. ಸೊ ವ್ಯಾಲೆನ್ಸ್ ಎಲೆಕ್ಟ್ರಾನ್ಗಳನ್ನ ಹೊಂದಿರೋದ್ರಿಂದ ಎಷ್ಟು? 4. ಸೊ ಅದಕ್ಕೆ ನಾವೇನಂತ ಕರಿತೇವೆ, ಈ ಒಂದು ಕಾರ್ಬನ್ಗೆ ಟೆಟ್ರಾವ್ಯಾಲೆಂಟ್ ಧಾತು. ಟೆಟ್ರಾವ್ಯಾಲೆಂಟ್. ಟೆಟ್ರಾ ಮೀನ್ಸ್ ವಾಟ್? 4. ವ್ಯಾಲೆಂಟ್ ಅಂದ್ರೆ ಏನು? ವ್ಯಾಲೆನ್ಸ್ ಶೆಲ್ ಅಲ್ಲಿ ವ್ಯಾಲೆನ್ಸ್ ಎಲೆಕ್ಟ್ರಾನ್ಗಳಾಗಿ, ಕೊನೆಯ ಕವಚದ ಎಲೆಕ್ಟ್ರಾನ್ಗಳಾಗಿ 4 ಎಲೆಕ್ಟ್ರಾನ್ಗಳು ಅವೈಲೇಬಲ್ ಇದೆ. ಎಲ್ಲಿ? ಕಾರ್ಬನ್ ಅಲ್ಲಿ. ಇದಿಷ್ಟು ಕಾರ್ಬನ್ ಬಗ್ಗೆ ಸ್ವಲ್ಪ ಮಾಹಿತಿ ನಿಮಗೆ ಗೊತ್ತಿರಬೇಕು, ಅಂದ್ರೆ ಮಾತ್ರ ಮುಂದಿನ ಕಾನ್ಸೆಪ್ಟ್ಸ್ ಗೊತ್ತಾಗತ್ತೆ. ಮೇನ್ ಇದನ್ನ ನೆನ್ಪಿಟ್ಕೊಳ್ಳಿ, ಈ ರಚನೆಯನ್ನ. ಓಕೆ, ಸೊ ಲೆಟ್ ಅಸ್ ಪ್ರೊಸೀಡ್. ಓಕೆ ಮಕ್ಕಳು, ಇನ್ನು ಕಾರ್ಬನ್ ನ ಸಹವ್ಯಾಲೆನ್ಸಿಯ ಬಂಧ. ನಾವು ಐ ಥಿಂಕ್ ಯಾವ ಪಾಠದಲ್ಲಿ, ಲೋಹಗಳು ಮತ್ತು ಅಲೋಹಗಳು, ಆ ಪಾಠದಲ್ಲಿ ಅಯೋನಿಕ್ ಸಂಯುಕ್ತಗಳು ಅಂತ ನೋಡಿದ್ವಿ. ಹೌದಾ. ಸೊ ಅಯೋನಿಕ್ ಸಂಯುಕ್ತಗಳೇನಾಗ್ತವೆ, ಎಲೆಕ್ಟ್ರಾನ್ ಅನ್ನ ಟ್ರಾನ್ಸ್ಫರ್ ಅಂದ್ರೆ ಎಲೆಕ್ಟ್ರಾನ್ಗಳನ್ನ ಏನಾಗ್ತವೆ, ಒಂದರಿಂದ ಇನ್ನೊಂದು ಕಡೆ ಎಲೆಕ್ಟ್ರಾನ್ಗಳು ಶಿಫ್ಟ್ ಆಗ್ತವೆ, ಟ್ರಾನ್ಸ್ಫರ್ ಆಗ್ತವೆ. ಈಗ ಫಾರ್ ಎಕ್ಸಾಂಪಲ್ ಸೋಡಿಯಂ ಕ್ಲೋರೈಡ್ ಅಂತ ನಾರ್ಮಲ್ ಉಪ್ಪನ್ನ ಪರಿಗಣಿಸಿದ್ರೆ, ಸೋಡಿಯಂ ಅಣು ಏನ್ ಮಾಡುತ್ತೆ, ಸೋಡಿಯಂ ಅಯೋನು
ತನ್ನ ಒಂದು ಎಲೆಕ್ಟ್ರಾನ್ ಅನ್ನ ಕ್ಲೋರಿನ್ಗೆ ಕೊಡತ್ತೆ. ಈ ರೀತಿ ಒಂದರಿಂದ ಇನ್ನೊಂದು ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ ಆಗತ್ತೆ. ಅಲ್ಲಿ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗಿರೋದ್ರಿಂದ ಅಯಾನಿಕ್ ಬಂಧ ಉಂಟಾಗತ್ತೆ. ಹೌದಾ? ಸೊ ಅದೇ ರೀತಿ ಕಾರ್ಬನ್ ನಲ್ಲಿ ನಾವು ಸಹವ್ಯಾಲೆನ್ಸಿಯ ಬಂಧ ನೋಡ್ತೇವೆ. ಸೊ ಇಲ್ಲಿ ಅಯಾನಿಕ್ ಬಂಧದ ಹಾಗೆ ಎಲೆಕ್ಟ್ರಾನ್ಗಳು ಒಂದರಿಂದ ಇನ್ನೊಂದಕ್ಕೆ ಕಂಪ್ಲೀಟ್ ಆಗಿ ಎಲ್ಲ ಎಲೆಕ್ಟ್ರಾನ್ಗಳು ಒಂದರಿಂದ ಇನ್ನೊಂದು ಅಯಾನಿಗೆ ಕಂಪ್ಲೀಟ್ ಆಗಿ ಟ್ರಾನ್ಸ್ಫರ್ ಆಗೋದಿಲ್ಲ ಮಕ್ಕಳೇ. ಇಲ್ಲೇನ್ ಮಾಡತ್ತೆ, ಶೇರಿಂಗ್ ಈಸ್ ಕೇರಿಂಗ್ ಅನ್ನೋ ಒಂದು ಪ್ರಿನ್ಸಿಪಲ್ ಅನ್ನ ಫಾಲೋ ಮಾಡ್ತವೆ. ಏನದು? ಶೇರಿಂಗ್ ಈಸ್ ಕೇರಿಂಗ್ ಅಂತ. ಏನಿದು ಶೇರಿಂಗ್ ಈಸ್ ಕೇರಿಂಗ್ ಅಂದ್ರೆ, ಈ ಕಾರ್ಬನ್ ಅಣು ಏನಿದೆ ಮಕ್ಕಳೇ, ಈ 4 ಎಲೆಕ್ಟ್ರಾನ್ಗಳನ್ನ ಹೊಂದಿರುವಂತಹ ವ್ಯಾಲೆನ್ಸ್ ಎಲೆಕ್ಟ್ರಾನ್ಗಳನ್ನ ಹೊಂದಿರುವಂತಹ ಕಾರ್ಬನ್ ಏನಿದೆ, ಎಲೆಕ್ಟ್ರಾನ್ಗಳನ್ನ ಹಂಚುವಿಕೆ ಮಾಡತ್ತೆ. ಕಂಪ್ಲೀಟ್ ಆಗಿ ಕೊಡೋದು ಇಲ್ಲ, ಕಂಪ್ಲೀಟ್ ಆಗಿ ತೆಗೆದುಕೊಳ್ಳೋದು ಇಲ್ಲ. ಹಂಚಿಕೊಳ್ಳುವಿಕೆ ಇದ್ದಿದ್ರಲ್ಲೇ ತೃಪ್ತಿ ಪಡೋಣ, ಹಂಚ್ಕೊಂಡಿರೋಣ ಅಂತ. ಸೊ ದಟ್ ಈಸ್ ವೈ ಐ ಸೆಡ್ ಶೇರಿಂಗ್ ಇಸ್ ಕೇರಿಂಗ್ ಅಂತ. ಸೊ ಯಾವ ರೀತಿ ಆಗತ್ತೆ ಅನ್ನೋದನ್ನ ನೋಡೋಣ. ಜಸ್ಟ್ ಅ ಮಿನಿಟ್. ಓಕೆ, ಫೈನ್. ಇದೆ ಕಾರ್ಬನ್ ಸಂಯುಕ್ತಗಳು ಕಡಿಮೆ ದ್ರವಣ ಬಿಂದು ಮತ್ತು ಕುದಿ ಬಿಂದುಗಳನ್ನ ಹೊಂದಿವೆ. ಅಂದ್ರೆ ಮೆಲ್ಟಿಂಗ್ ಪಾಯಿಂಟ್ ಮತ್ತೆ ಬಾಯ್ಲಿಂಗ್ ಪಾಯಿಂಟ್ ಏನಿದೆ ಕಾರ್ಬನ್ ಸಂಯುಕ್ತಗಳದ್ದು ಕಡಿಮೆ ಇರುತ್ತೆ. ಇನ್ನು ಅಣುಗಳ ನಡುವಿನ ಆಕರ್ಷಣಾ ಶಕ್ತಿಯು ಹೆಚ್ಚು ಪ್ರಬಲವಾಗಿಲ್ಲ. ಕಾರ್ಬನ್ ಅಣುಗಳ ನಡುವೆ ಏನು ಶಕ್ತಿ ಇದೆ, ಆಕರ್ಷಣಾ ಶಕ್ತಿ, ಅದು ಜಾಸ್ತಿ ಏನಾಗಿಲ್ಲ, ಸ್ಟ್ರಾಂಗ್ ಆಗಿಲ್ಲ ಅಂತ. ಆ ಸಂಯುಕ್ತಗಳಲ್ಲಿನ ಬಂಧವು ಯಾವುದೇ ಅಯಾನುಗಳನ್ನು ಉಂಟು ಮಾಡುವುದಿಲ್ಲವಾದ್ದರಿಂದ ವಿದ್ಯುತ್ ಅವಾಹಕಗಳಾಗಿವೆ. ಸೊ ಈ ಕಾರ್ಬನ್ ಸಂಯುಕ್ತಗಳೇನಿರ್ತವೆ, ಸೊ ಇವು ಯಾವುದೇ ರೀತಿಯಾದಂತಹ ವಿದ್ಯುತ್ ಆವೇಶಗಳನ್ನ ಅಂದ್ರೆ ಅಯಾನುಗಳನ್ನ ಉಂಟು ಮಾಡೋದಿಲ್ಲ. ಆದ್ರೆ ಅಯಾನಿಕ್ ಸಂಯುಕ್ತಗಳೇನ್ ಮಾಡ್ತವೆ, ಅಯಾನುಗಳನ್ನ ಉಂಟು ಮಾಡಿ ವಿದ್ಯುತ್ ವಾಹಕತೆಯನ್ನ ಅಂದ್ರೆ ವಿದ್ಯುತ್ತನ್ನ ತಮ್ಮ ಮುಖಾಂತರ ಹರಿವು ಬಿಡ್ತವೆ. ಆದ್ರೆ ಈ ಕಾರ್ಬನ್ ಸಂಯುಕ್ತಗಳೇನಾಗಿವೆ, ಇವು ಯಾವುದೇ ಅಯೋನುಗಳನ್ನ ಅಂದ್ರೆ ಪಾಸಿಟಿವ್ ಅಯಾನ್, ಫಾರ್ ಎಕ್ಸಾಂಪಲ್ ನೀವೀಗ NaCl ತಗೊಂಡಾಗ Na+Cl- ಆಗತ್ತೆ. ಹೌದಾ? ನೀರಿನಲ್ಲಿ ಅದನ್ನ ಕರಗಿಸಿ ಎಲೆಕ್ಟ್ರಾನ್ಸ್ ಗಳನ್ನ ನಾವು ಎಲೆಕ್ಟ್ರಿಸಿಟಿಯನ್ನ ಪಾಸ್ ಮಾಡಿದಾಗ ಅಯಾನುಗಳು ಉಂಟಾಗ್ತವೆ. ಅದೇ ರೀತಿ ನೀವು ಈಗ CH4 ತಗೊಂಡ್ರೆ, ಮೀಥೇನ್ ಅಂತ ತಗೊಂಡ್ರೆ, CH3COOH ಅಸಿಟಿಕ್ ಆಮ್ಲವನ್ನ ತಗೊಂಡ್ರೆ, ಇವು ಯಾವುದೇ ರೀತಿಯಾದಂತಹ ಅಯಾನುಗಳನ್ನ ಉಂಟು ಮಾಡೋದಿಲ್ಲ. ಸೊ ಇಲ್ಲಿ ಅವು ವಿದ್ಯುತ್ ಅವಾಹಕಗಳು ಆಗಿರ್ತವೆ. ಇನ್ನು ಕಾರ್ಬನ್ ತನ್ನ ಕೊನೆಯ ಕವಚದಲ್ಲಿ 4 ವ್ಯಾಲೆನ್ಸ್ ಎಲೆಕ್ಟ್ರಾನ್ಗಳನ್ನ ಹೊಂದಿರೋದ್ರಿಂದ ಹತ್ತಿರದ ರಾಜಾನಿಲದ ವಿನ್ಯಾಸವನ್ನು ಹೊಂದಲು 4 ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳಬೇಕು ಅಥವಾ 4 ಎಲೆಕ್ಟ್ರಾನ್ಗಳನ್ನ ಪಡೆದುಕೊಳ್ಳಬೇಕು. ಸೊ ರಾಜ ಅನಿಲಗಳು ನಮಗ್ ಗೊತ್ತು, ಹೀಲಿಯಂ, ನಿಯಾನ್, ಅರ್ಗಾನ್, ಕ್ರಿಪ್ಟಾನ್, ಕ್ಸೆನಾನ್. ಸೊ ಇವೆಲ್ಲವೂ ಕೂಡ ನಮಗೆ ರಾಜ ಅನಿಲಗಳು ಅಂತ ಅಂತೇವೆ. ಏನು ರಾಜ ಅನಿಲಗಳಂದ್ರೆ, ಇವುಗಳ ಎಲೆಕ್ಟ್ರಾನ್ಸ್ ಗಳನ್ನ ನೋಡಿದಾಗ, ಇವುಗಳ ಎಲ್ಲದರ ಎಲೆಕ್ಟ್ರಾನ್ಸ್ ಗಳನ್ನ ನೋಡಿದಾಗ ಹೊರ ಕವಚದಲ್ಲಿ ಇವುಗಳಿಗೆ 8 ಎಲೆಕ್ಟ್ರಾನ್ಗಳಿರ್ತವೆ, ಅಥವಾ ಹೊರ ಕವಚದಲ್ಲಿ ಆ ಒಂದು ಕವಚಕ್ಕೆ ಎಷ್ಟು ಬೇಕೋ ಅಷ್ಟು ಎಲೆಕ್ಟ್ರಾನ್ಗಳಿರ್ತವೆ. ಫಾರ್ ಎಕ್ಸಾಂಪಲ್ ಹೊರ ಕವಚ, ಈಗ ಹೀಲಿಯಂ ಅಂತ ತಗೊಂಡ್ರೆ, ಹೀಲಿಯಂನ ಪರಮಾಣುವಿನ ಸಂಖ್ಯೆ ಅಟೋಮಿಕ್ ನಂಬರ್ 2, ಅಂದ್ರೆ 2 ಎಲೆಕ್ಟ್ರಾನ್ಗಳಿವೆ. ಇದು ಹೀಲಿಯಂನ ಬೀಜ ಕೇಂದ್ರ, ಇದು ಕೆ ಕವಚ. ಸೊ ಕೆ ಕವಚದಲ್ಲಿ 2 ಎಲೆಕ್ಟ್ರಾನ್ಗಳಿವೆ. ನಾವು ಎಲ್ಲ ಕವಚಗಳ ಕೆಪಾಸಿಟಿಯನ್ನ ನೋಡಿದಾಗ, 9ನೇ ತರಗತಿಯಲ್ಲಿ ಕೇಳಿದ್ದೀರಾ ನೀವು. ಸೊ ಎಲ್ಲ ಕವಚಗಳು ಎಷ್ಟು ಎಲೆಕ್ಟ್ರಾನ್ಗಳನ್ನ ಹಿಡಿದಿಟ್ಟುಕೊಳ್ಳುವಂತಹ ಶಕ್ತಿಯನ್ನ ಹೊಂದಿರುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಹತ್ರ ಸಿಂಗಲ್ ರೂಮ್ ಇದೆ, ಹೌದಾ? ಸಿಂಗಲ್ ರೂಮ್ ಅಲ್ಲಿ ಎಷ್ಟು ಜನ ಇರಬಹುದು? 1, 2, 4, 5. ಒಂದು ಚಿಕ್ಕದಾದ ಸಿಂಗಲ್ ರೂಮ್ ಇದೆ. ಸೊ ಅದರ ಕೆಪಾಸಿಟಿಗೆ ತಕ್ಕಂತೆ ಮಾತ್ರ ಜನ ಇರ್ತಾರೆ. ಅದೇ ರೀತಿ ಕವಚಗಳಲ್ಲಿ ಅವುಗಳ ಕೆಪಾಸಿಟಿಗೆ ತಕ್ಕಂಗೆ ಮಾತ್ರ ಎಲೆಕ್ಟ್ರಾನ್ಸ್ ಗಳಿರ್ತವೆ. ಇನ್ನು ಈ ಕೆ ಕವಚ 1ನೇ ಕವಚ, ಇದು 1ನೇ ಕವಚ, 2ನೇ ಕವಚ, 3ನೇ ಕವಚ, 4ನೇ ಕವಚ, ಹೌದಾ? ಸೊ 1ನೇ ಕವಚವನ್ನ ಪರಿಗಣಿಸಿದಾಗ ಎಲ್ಲ ಕವಚಗಳು 2n² ರೂಲ್ ಅನ್ನ ಫಾಲೋ ಮಾಡ್ತವೆ. 9ನೇ ತರಗತಿಯಲ್ಲಿ ಕಲ್ತಿದ್ದೀರಾ. n ಅಂದ್ರೆ ಏನು? ಕವಚದ ಸಂಖ್ಯೆ. ಸೊ ಈ ಕೆ ಕವಚದ ಸಂಖ್ಯೆ ಏನು? 1. ಸೊ 2 1²
ದಟ್ ಈಸ್ 2. ಎಲ್ ಕವಚದ ಸಂಖ್ಯೆ 2, 2 ಸ್ಕ್ವೇರ್, ದಟ್ ಈಸ್ 2 ಸ್ಕ್ವೇರ್ ಇಸ್ 4, 4 2s are 8. ಎಂ ಶೆಲ್ಲಿನ ಸಂಖ್ಯೆ 3, 3 ಸ್ಕ್ವೇರ್, ದಟ್ ಈಸ್ 18. ಎನ್ ಕವಚದ ಸಂಖ್ಯೆ 4 ಸ್ಕ್ವೇರ್, ದಟ್ ಈಸ್ 32. ಅಂದ್ರೆ ಕೆ ಕವಚ ಎಷ್ಟು ಎಲೆಕ್ಟ್ರಾನ್ಗಳನ್ನ ಹಿಡಿದಿಟ್ಟುಕೊಳ್ಳುವಂತಹ ಶಕ್ತಿಯನ್ನ ಹೊಂದಿದೆ? ಅದು ಇಬ್ಬರಿಗೆ ಮಾತ್ರ ಸ್ಥಳಾವಕಾಶವನ್ನ ಕೊಡುತ್ತೆ. ಎಲೆಕ್ಟ್ರಾನು ಕೆ ಕವಚ 2 ಎಲೆಕ್ಟ್ರಾನ್ಗಳಿಗೆ ಮಾತ್ರ ಸ್ಥಳಾವಕಾಶವನ್ನ ಕೊಡುತ್ತೆ. ಎಲ್ ಶೆಲ್ಲು, ಎಲ್ ಕವಚ 8 ಎಲೆಕ್ಟ್ರಾನಿಕ್ ಕೊಡುತ್ತೆ. ಎಲೆಕ್ಟ್ರಾನ್ಸ್ಗಳಿವೆಲ್ಲ. ಎಂ ಕವಚ 18 ಎಲೆಕ್ಟ್ರಾನ್ಗಳಿಗೆ ಕೊಡುತ್ತೆ. ಎನ್ ಕವಚ 32 ಎಲೆಕ್ಟ್ರಾನ್ಗಳಿಗೆ ಸ್ಥಳಾವಕಾಶವನ್ನ ಕೊಡುತ್ತೆ. ಇಲ್ಲಿ ನೋಡಿ ಮಕ್ಕಳೇ, ಕೆ ಕವಚವನ್ನ ನೀವು ಹೀಲಿಯಂನ ಕೆ ಕವಚವನ್ನ ಪರಿಗಣಿಸಿದಾಗ ಅಲ್ಲಿ 2 ಎಲೆಕ್ಟ್ರಾನ್ಗಳಿವೆ. ಹೌದಾ? ಸೊ ಅಂದ್ರೆ ಹೊಟ್ಟೆ ತುಂಬಿದೆ, ಅಲ್ಲಿ ಎಷ್ಟು ಜಾಗ ಇದೆ ಅಷ್ಟು ಸ್ಥಳಾವಕಾಶ ನೀಡಿದೆ, ಹೊಟ್ಟೆ ತುಂಬಿದೆ. ಮತ್ತೆ ಯಾವುದೇ ಒಂದು ಎಲೆಕ್ಟ್ರಾನ್ಗಳಿಗೆ ಬರೋದಕ್ಕೆ ಅಥವಾ ಹೋಗೋದಕ್ಕೆ ಅಲ್ಲಿ ಆಪ್ಷನ್ ಇಲ್ಲ. ಸೊ ಇಂಥ ಒಂದು ಅನಿಲಗಳನ್ನ ನಾವು ರಾಜ ಅನಿಲಗಳು ಅಂತ ಕರಿತೇವೆ. ಸೊ ಪ್ರತಿಯೊಂದು ಧಾತುವಿನ ಮೇನ್ ಗೋಲ್, ಫಾರ್ ಎಕ್ಸಾಂಪಲ್ ನೀವೆಲ್ಲ ಈಗ SSLC, ನಿಮ್ಮ ಮೊದಲ ಗುರಿ ಏನು? SSLC ಎಕ್ಸಾಮ್ ನ ಮೆರಿಟ್ ಇಂದ ಪಾಸ್ ಆಗೋದು, ಅದು ಮೊದಲನೇ ಗುರಿ. ಅದೇ ರೀತಿ ಈ ಎಲ್ಲ ಧಾತುಗಳ ಗುರಿ ಏನು ಅಂದ್ರೆ ತಮ್ಮ ಹತ್ತಿರದ ರಾಜ ಅನಿಲದ ಎಲೆಕ್ಟ್ರಾನ್ ವಿನ್ಯಾಸವನ್ನ ಪಡೆಯುವುದು. ಫಾರ್ ಎಕ್ಸಾಂಪಲ್ ನಾನೀಗ ಹೀಲಿಯಮು ರಾಜ ಅನಿಲ 2 ಅಂದ್ರೆ ಅದರ ಏನು ಅಟೋಮಿಕ್ ಸಂಖ್ಯೆ ಅಂದ್ರೆ ಪರಮಾಣುವಿನ ಸಂಖ್ಯೆ 2. ಇನ್ನು ನಿಯಾನ್ ಇದರದು ಪರಮಾಣುವಿನ ಸಂಖ್ಯೆ 10. ಕಾರ್ಬನ್ 6 ಎಲೆಕ್ಟ್ರಾನ್ಗಳನ್ನ ಹೊಂದಿದೆ. ಸೊ ಈ ಕಾರ್ಬನ್ನು ಹೀಲಿಯಂ ಎಲೆಕ್ಟ್ರಾನ್ ವಿನ್ಯಾಸವನ್ನ ಪಡೆಯೋದಕ್ಕೆ, ಇಲ್ಲಿ ನೀವು ನೋಡ್ತೀರಾ, ಹೀಲಿಯಂ ಎಲೆಕ್ಟ್ರಾನ್ ವಿನ್ಯಾಸವನ್ನ ಪಡೆಯೋದಕ್ಕೆ ಈ ಕವಚವನ್ನ ನೋಡಿ 2 ಎಲೆಕ್ಟ್ರಾನ್ಗಳು ಬೇಕಾಗತ್ತೆ. ಹೌದಾ? ಹೀಲಿಯಂ ಎಲೆಕ್ಟ್ರಾನ್ ನ ಪಡೆಯೋದಕ್ಕೆ. ಸೊ ಹೀಲಿಯಂ ಅನ್ನ ಎಲೆಕ್ಟ್ರಾನ್ ವಿನ್ಯಾಸವನ್ನ ಪಡೆಯೋದಕ್ಕೆ 1 2 3 4 ಎಲೆಕ್ಟ್ರಾನ್ಗಳನ್ನ ಕಾರ್ಬನ್ ಏನ್ ಮಾಡಬೇಕು? ಕಳ್ಕೋಬೇಕು. ಸೊ ಈ ಎಲೆಕ್ಟ್ರಾನ್ಗಳನ್ನ ಕಳ್ಕೋಬೇಕು ಅಂದ್ರೆ ಅದಕ್ಕೆ ಅತಿಯಾದ ಅಪಾರ ಪ್ರಮಾಣದ ಶಕ್ತಿಯ ಅವಶ್ಯಕತೆ ಇರುತ್ತೆ. ಅಷ್ಟು ಶಕ್ತಿ ಈ ಕಾರ್ಬನ್ ಹತ್ರ ಇರೋದಿಲ್ಲ ಮಕ್ಕಳೇ. ಅಷ್ಟು ಶಕ್ತಿ ಕಾರ್ಬನ್ ಹತ್ರ ಇರೋದಿಲ್ಲ. ಸೊ ಹಾಗಾಗಿ ಅದೇನ್ ಮಾಡತ್ತೆ, 4 ಎಲೆಕ್ಟ್ರಾನ್ಗಳನ್ನ ಕಳೆದುಕೊಳ್ಳುವಂತಹ ಶಕ್ತಿ ನನ್ನನ್ನಿಲ್ಲ ಅಂತ ಆ ಆಪ್ಷನ್ ಅನ್ನ ಡಿನೈ ಮಾಡುತ್ತೆ. ಅದು ಎಲೆಕ್ಟ್ರಾನ್ಗಳನ್ನ ಕಳ್ಕೊಳ್ಳೋದಿಲ್ಲ. ಇನ್ನೊಂದು ಆಪ್ಷನ್ ಏನಿದೆ ಅಂದ್ರೆ, ಆಲ್ರೆಡಿ ನೋಡಿ 1 2 3 4 5 6 ಎಲೆಕ್ಟ್ರಾನ್ಗಳಿವೆ ಕಾರ್ಬನ್ ಅಲ್ಲಿ. ಅದು ನಿಯಾನ್ ಎಲೆಕ್ಟ್ರಾನ್ ವಿನ್ಯಾಸವನ್ನ ಪಡೆಯೋದಕ್ಕೆ, ನಿಯಾನ್ ಎಲೆಕ್ಟ್ರಾನ್ ಅಂದ್ರೆ ನಿಯಾನ್ನ ಪರಮಾಣುವಿನ ಸಂಖ್ಯೆ ಎಷ್ಟು? 10 ಅಂದ್ರೆ 10 ಎಲೆಕ್ಟ್ರಾನ್ಗಳನ್ನ ಅದು ಹೊಂದಿದೆ. ಸೊ 6 ಎಲೆಕ್ಟ್ರಾನ್ಗಳು ಆಲ್ರೆಡಿ ಕಾರ್ಬನ್ ನಲ್ಲಿದೆ. ಇನ್ನು 4 ಎಲೆಕ್ಟ್ರಾನ್ಗಳು ಬಂದ್ರೆ ನಿಯಾನಿನ ಎಲೆಕ್ಟ್ರಾನ್ ವಿನ್ಯಾಸವನ್ನ ಅದು ಪಡೆಯಬಹುದು, ಸ್ಟೇಬಲ್ ಆಗಬಹುದು. ಆದ್ರೆ ಪ್ರಾಬ್ಲಮ್ ಏನ್ ಬರುತ್ತೆ ಅಂದ್ರೆ, ಸಪೋಸ್ ಕಾರ್ಬನ್ ಬೇರೆ ಒಂದು ಪರಮಾಣುವಿನಿಂದ, ಬೇರೆ ಧಾತುವಿನ ಪರಮಾಣು ಅಥವಾ ಕಾರ್ಬನ್ ಧಾತುವಿನ ಬೇರೆ ಪರಮಾಣುವಿಂದ 4 ಎಲೆಕ್ಟ್ರಾನ್ಗಳನ್ನ ಪಡೆದುಕೊಂಡ್ರೆ, ಇಲ್ಲಿ ನೋಡಿ ಈಗ 4 ಎಲೆಕ್ಟ್ರಾನ್ಗಳನ್ನ ಪಡೆದುಕೊಂಡಿದೆ ಅಂತ ತಿಳ್ಕೊಳ್ಳೋಣ. ಸೊ ಟೋಟಲ್ ಎಲೆಕ್ಟ್ರಾನ್ಗಳು ಎಷ್ಟಾದವು? ಹೊರಗಡೆ 8 ಎಲೆಕ್ಟ್ರಾನು, ಒಳಗಡೆ 2. ಸೊ ಟೋಟಲ್ 10 ಎಲೆಕ್ಟ್ರಾನ್ಗಳಾದವು. ಆದ್ರೆ ನಮಗೆ ಇಲ್ಲಿ ಪ್ರೋಟಾನ್ಗಳು ಎಷ್ಟಿವೆ? 6 ಪ್ರೋಟಾನ್ಗಳಿವೆ. 6 ಪ್ರೋಟಾನ್ಗಳಿವೆ, 10 ಎಲೆಕ್ಟ್ರಾನ್ಗಳಿವೆ. ಸೊ ಈ 6 ಪ್ರೋಟಾನ್ಗಳು 10 ಎಲೆಕ್ಟ್ರಾನ್ ಅನ್ನ ಮೇಂಟೈನ್ ಮಾಡೋದೇನಾಗತ್ತೆ? ಕಷ್ಟ ಆಗತ್ತೆ. ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಕ್ಲಾಸ್ ಅಲ್ಲಿ ತೆಗೆದುಕೊಳ್ಳಿ, ನಿಮ್ಮ ಸ್ಕೂಲ್ ಅಂತ ತೆಗೆದುಕೊಳ್ಳೋಣ. ನೀವು 300 ಜನ ಇದ್ದೀರಾ. ಇಬ್ಬರೇ ಶಿಕ್ಷಕರು ಸಾಕಾಗ್ತಾರ? 300 ಜನಕ್ಕೆ ಸಾಕಾಗೋದಿಲ್ಲ, ತುಂಬಾ ಟಫ್ ಆಗತ್ತೆ. ಅದೇ ರೀತಿ 6 ಪ್ರೋಟಾನ್ಗಳು ಅಂದ್ರೆ 6 ಏನಂತಾರೆ ಧನಾತ್ಮಕ ಆವೇಶಗಳು 10 ಋಣಾತ್ಮಕ ಆವೇಶಗಳನ್ನ ಕಂಟ್ರೋಲ್ ಮಾಡೋದು ಇಟ್ ಈಸ್ ಇಂಪಾಸಿಬಲ್, ಅಂದ್ರೆ ಆಗೋದಿಲ್ಲ ಅದಕ್ಕೆ. ಹೌದಾ? ಸೊ ಆದ್ರಿಂದ ಕಾರ್ಬನ್ ಏನ್ ಅನ್ಕೊಳ್ಳುತ್ತೆ, ನಾನು 4 ಎಲೆಕ್ಟ್ರಾನ್ಗಳನ್ನ ಪಡೆದುಕೊಳ್ಳೋದು ಇಲ್ಲ, 4 ಎಲೆಕ್ಟ್ರಾನ್ಗಳನ್ನ ಕಳೆದುಕೊಳ್ಳೋದು ಇಲ್ಲ. ಪಡೆದುಕೊಳ್ಳೋದು ಯಾಕಿಲ್ಲ ಅಂದ್ರೆ ನನ್ನ ಹತ್ರದಿರೋದು 6 ಪ್ರೋಟಾನ್ಗಳು ಮಾತ್ರ. ಅವುಗಳು 10 ಎಲೆಕ್ಟ್ರಾನ್ಗಳನ್ನ ಸಂಭಾಳಿಸುವಂತಹ, 10 ಎಲೆಕ್ಟ್ರಾನ್ಗಳನ್ನ ಮೇಂಟೈನ್ ಮಾಡುವಂತಹ ಶಕ್ತಿಯನ್ನ ಹೊಂದಿಲ್ಲ ಅಂತ.
ಇನ್ನು ಕಳೆದುಕೊಳ್ಳೋದಕ್ಕೆ ಯಾಕಿಲ್ಲ, ಕಾರ್ಬನ್ ಯಾಕೆ ಕಳೆದುಕೊಳ್ಳಲ್ಲ ಅಂದ್ರೆ ಎಲೆಕ್ಟ್ರಾನ್ಗಳನ್ನ ಕಳೆದುಕೊಳ್ಳೋದಕ್ಕೆ ಅಪಾರ ಶಕ್ತಿಯ ಅವಶ್ಯಕತೆ ಇರುತ್ತೆ. ಸೊ ಆದ್ದರಿಂದ ಅದನ್ನ ಕಳೆದುಕೊಳ್ಳೋದು ಇಲ್ಲ. ಸೊ ಈ ಎರಡನ್ನು ಮಾಡ್ಲಿಲ್ಲ ಅಂದ್ರೆ ಕಾರ್ಬನ್ ಸಂಯುಕ್ತಗಳು ಹೇಗುಂಟಾಗ್ತವೆ ಅಲ್ಲಿ ಪ್ರಶ್ನೆ ಬರುತ್ತೆ. ಓಕೆ, ಇಲ್ಲಿ ನೋಡಿ, ಎರಡು ಪರಮಾಣುಗಳ ನಡುವೆ ಎಲೆಕ್ಟ್ರಾನ್ ಜೋಡಿಗಳ ಹಂಚಿಕೆಯಿಂದ ಉಂಟಾಗುವ ಬಂಧವನ್ನು ಸಹವೇಲೆನ್ಸಿಯ ಬಂಧ ಅಂತ ಕರಿತೇವೆ. ಸೊ ಇಲ್ಲಿ ಎಲೆಕ್ಟ್ರಾನ್ ಏನ್ ಮಾಡತ್ತೆ, ಕಾರ್ಬನ್ ಏನ್ ಮಾಡತ್ತೆ, ಎಲೆಕ್ಟ್ರಾನ್ಗಳನ್ನ ಪಡೆದುಕೊಳ್ಳೋದು ಇಲ್ಲ, ಎಲೆಕ್ಟ್ರಾನ್ಗಳನ್ನ ಕೊಡೋದು ಇಲ್ಲ. ಸೊ ಅದೇನ್ ಮಾಡತ್ತೆ ಅಂದ್ರೆ ಎಲೆಕ್ಟ್ರಾನ್ಗಳನ್ನ ಶೇರ್ ಮಾಡತ್ತೆ, ಹಂಚಿಕೆಯನ್ನ ಮಾಡ್ಕೊಳ್ಳತ್ತೆ. ಬೇರೆ ಒಂದು ಪರಮಾಣುವಿನ ಜೊತೆ ಎಲೆಕ್ಟ್ರಾನ್ಗಳನ್ನ ಹಂಚಿಕೆಯನ್ನ ಮಾಡ್ಕೊಳ್ಳತ್ತೆ. ಈ ಎಲೆಕ್ಟ್ರಾನ್ ಹಂಚಿಕೆಯಿಂದ ಉಂಟಾದ ಬಂಧಕ್ಕೆ ನಾವೇನಂತ ಕರಿತೇವೆ, ಸಹವೇಲೆನ್ಸಿಯ ಬಂಧ ಅಥವಾ ಕೋವ್ಯಾಲೆಂಟ್ ಬಂಧ ಅಂತ ಕರಿತೇವೆ. ಸೊ ಇಲ್ಲಿ ಸಹವೇಲೆನ್ಸಿಯ ಬಂಧದಿಂದ ಉಂಟಾದ ಅಣುಗಳಲ್ಲಿ ಅಣುವಿನೊಳಗಿನ ಬಂಧಗಳು ಪ್ರಬಲವಾಗಿರುತ್ತವೆ. ಸಹವೇಲೆನ್ಸಿಯ ಬಂಧ ಕರೆಕ್ಟ್ ಆಗಿದ್ರು ಅಣುವಿನ ಒಳಗೆ ಏನು ಬಂಧಗಳಿರ್ತವೆ ಅವು ಪ್ರಬಲವಾಗಿರ್ತವೆ. ಸೊ ಈ ಸಹವೇಲೆನ್ಸಿಯ ಬಂಧದ ವ್ಯಾಖ್ಯಾನ ಏನು, ಎಲೆಕ್ಟ್ರಾನ್ ಜೋಡಿಗಳ ಹಂಚಿಕೆಯಿಂದ ಆಗುವಂತಹ ಒಂದು ಬಂಧ ಇದು. ಸೊ ಇಲ್ಲಿ ನೋಡೋಣ ಕಾರ್ಬನ್ ನ ಸಹವೇಲೆನ್ಸಿಯ ಬಂಧ ಹೇಗಿರುತ್ತೆ ಅಂತ. ನಾನು ಅವಾಗ್ಲೇ ಹೇಳ್ದಾಗೆ 4 ಎಲೆಕ್ಟ್ರಾನ್ಗಳನ್ನ ಪಡೆದುಕೊಳ್ಳುವಂತಾದ್ರೆ, ತೆಗೆದುಕೊಳ್ಳೋದು ಅಂತ ಆದ್ರೆ, ಇದು 4 ಎಲೆಕ್ಟ್ರಾನ್ಗಳನ್ನ ಪಡೆದುಕೊಂಡು ಕಾರ್ಬನ್ 4 ಆನಯಾನ್ಗಳನ್ನ ಉಂಟು ಮಾಡಬಹುದು. ಆದರೆ 6 ಪ್ರೋಟಾನ್ಗಳು ಬೀಜ ಕೇಂದ್ರದ 10 ಎಲೆಕ್ಟ್ರಾನ್ಗಳನ್ನ ಹಿಡಿದಿಟ್ಟುಕೊಳ್ಳೋದು ಏನಾಗತ್ತೆ, ಕಷ್ಟವಾಗತ್ತೆ. ಇನ್ನು 4 ಎಲೆಕ್ಟ್ರಾನ್ಗಳನ್ನ ಕಳೆದುಕೊಳ್ಳೋದು ಅಂದ್ರೆ 4 ಪ್ಲಸ್ ಕ್ಯಾಟಯಾನ್ ಅನ್ನ ಉಂಟು ಮಾಡತ್ತೆ. ಸೊ ಇಲ್ಲಿ ಕಾರ್ಬನ್ ನಿಂದ 4 ಎಲೆಕ್ಟ್ರಾನ್ಗಳನ್ನ ಹೊರತೆಗೆಯೋದಕ್ಕೆ ಅಪಾರ ಪ್ರಮಾಣದ ಶಕ್ತಿಯ ಅವಶ್ಯಕತೆ ಇದೆ. ಇದರಿಂದ ಬೀಜ ಕೇಂದ್ರದಲ್ಲಿ 6 ಪ್ರೋಟಾನ್ಗಳುಳ್ಳ ಕಾರ್ಬನ್ ಕ್ಯಾಟಯಾನ್ ಕೇವಲ 2 ಎಲೆಕ್ಟ್ರಾನ್ಗಳಿಂದ ಉಳಿಯುತ್ತದೆ. ಹೌದಾ? ಸೊ 2 ಕಾರ್ಬನ್ ಮಾಡೋದಿಲ್ಲ, ಅದೇನ್ ಮಾಡತ್ತೆ, ಹಾಗಾಗಿ ಕಾರ್ಬನ್ ತನ್ನ ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನು ಇತರ ಕಾರ್ಬನ್ ಪರಮಾಣುಗಳೊಂದಿಗೆ ಅಥವಾ ಬೇರೆ ಧಾತುಗಳು, ಕಾರ್ಬನ್ ಪರಮಾಣು ಅಂತ ಇರಬೇಕಿಲ್ಲ, ಬೇರೆ ಧಾತುಗಳ ಪರಮಾಣುಗಳ ನಡುವೆ ಏನಾಗತ್ತೆ, ಹಂಚಿಕೊಳ್ಳತ್ತೆ. ಹೌದಾ? ಹಂಚಿಕೊಳ್ಳೋದು ಅಂದ್ರೆ ಆ ಎಲೆಕ್ಟ್ರಾನ್ ಜೋಡಿ ಆ ಪರಮಾಣುವಿಗೂ ಸಂಬಂಧ ಇರುತ್ತೆ, ಈ ಪರಮಾಣುವಿಗೂ ಸಂಬಂಧವನ್ನ ಇರುತ್ತೆ. ಸೊ ಹಂಚಿಕೊಂಡು ಹತ್ತಿರದ ರಾಜಾನಿಲದ ವಿನ್ಯಾಸವನ್ನು ಹೊಂದಿ ಈ ಸಮಸ್ಯೆಯಿಂದ ಹೊರಬರುತ್ತೆ. ಇದು ಏನು ಸ್ಪೆಷಲ್ ಕ್ಯಾರೆಕ್ಟರ್ ಕಾರ್ಬನ್ದು. ಇನ್ನು ಈ ಸಿಲಿಕಾನ್ ಅಂತ ಏನ್ ಬರುತ್ತೆ ಮಕ್ಕಳೇ, ಸಿಲಿಕಾನ್ ಅಲ್ಲೂ ಕೂಡ ಏನಾಗತ್ತೆ, 4 ಎಲೆಕ್ಟ್ರಾನ್ಗಳನ್ನ ನಾವು ಹೊರ ಕವಚದಲ್ಲಿ ನೋಡ್ತೇವೆ. ಆದ್ರೆ ಈ ಸಿಲಿಕಾನು ಏನ್ ಹೇಳ್ಬಹುದು, ಅತಿಯಾದ ಸಂಯುಕ್ತಗಳನ್ನ ಮಾಡುವಂತಹ ಕೆಪಾಸಿಟಿಯನ್ನ ಹೊಂದಿಲ್ಲ. ಐ ಆಮ್ ಸಾರಿ. ಈಗ ನೋಡಿ ಯಾವ ರೀತಿ ಕೋವ್ಯಾಲೆಂಟ್ ಬಾಂಡ್ ಯಾವ ರೀತಿ ಫಾರ್ಮ್ ಆಗತ್ತೆ ಅಂತ ನೋಡೋಣ. ಸೊ ಇಲ್ಲಿ ಹೈಡ್ರೋಜನ್ ಇದೆ. ಲೆಟ್ ಮಿ ಡೂ ಹಿಯರ್. ಹೈಡ್ರೋಜನ್ ಇದೆ. ಹೈಡ್ರೋಜನ್ನಿನ ಪರಮಾಣುವಿನ ಸಂಖ್ಯೆ, ಹೌದಾ, ಪರಮಾಣುವಿನ ಸಂಖ್ಯೆ ಹೈಡ್ರೋಜನ್ 1. ಸೊ ಇಲ್ಲಿ ಹೈಡ್ರೋಜನ್ನಿನ ಏನಂತಾರೆ ಕವಚಗಳನ್ನ ನೋಡಿದಾಗ, ಹೌದಾ, ಸೊ ಇಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳಿರುತ್ತೆ ಹೈಡ್ರೋಜನ್ ಕವಚದಲ್ಲಿ, ಕೆ ಕವಚದಲ್ಲಿ 1 ಎಲೆಕ್ಟ್ರಾನ್ ಇರುತ್ತೆ. ಯಾಕಂದ್ರೆ ಅದರ ಪರಮಾಣುವಿನ ಸಂಖ್ಯೆ 1. ಸೊ ಅದೇನ್ ಮಾಡತ್ತೆ, 1 ಎಲೆಕ್ಟ್ರಾನ್ ಇಂದ ಅದೇನ್ ಮಾಡೋದಕ್ಕಾಗೋದಿಲ್ಲ. ಸೊ ಅದೇನ್ ಮಾಡತ್ತೆ, ಇನ್ನೊಂದು ಹೈಡ್ರೋಜನ್ ಕವಚಕ್ಕೆ ಇನ್ನೊಂದು ಹೈಡ್ರೋಜನ್ ಪರಮಾಣುವಿನನ್ನ ಕಾಂಟ್ಯಾಕ್ಟ್ ಮಾಡತ್ತೆ. ಹೌದಾ? ಕಾಂಟ್ಯಾಕ್ಟ್ ಮಾಡಿ ಏನ್ ಮಾಡತ್ತೆ, ಕೇಳ್ಕೊಳತ್ತೆ, ನನ್ನಲ್ಲೂ ಒಂದೇ ಎಲೆಕ್ಟ್ರಾನ್ ಇದೆ, ನಿನ್ನಲ್ಲೂ ಒಂದೇ ಎಲೆಕ್ಟ್ರಾನ್ಗಳಿವೆ. ಹೌದಾ? ಸೊ ನಾವು ಹೀಲಿಯಂ ಎಲೆಕ್ಟ್ರಾನ್ ವಿನ್ಯಾಸವನ್ನ ಪಡೆಯೋದಕ್ಕೆ, ಯಾಕೆ ಹೀಲಿಯಮ್ಮು, ನಿಯರೆಸ್ಟ್ ಅತಿ ಸಮೀಪವಾದ ರಾಜಾನಿಲ ಯಾವುದು ಅಂದ್ರೆ ಹೀಲಿಯಂ ಪರಮಾಣುವಿನ ಸಂಖ್ಯೆ 2. ಸೊ ಅದನ್ನ ಪಡೆದುಕೊಂಡು ಸ್ಟೇಬಲ್ ಆಗ್ಬೇಕು, ಸ್ಥಿರವಾಗಿ ಇರಬೇಕು ಅಂತ ಅಂದ್ರೆ
ಆ ವಿನ್ಯಾಸವನ್ನ ನಾವು ಪಡೆದುಕೊಳ್ಬೇಕು. ಈಗ ಬೇರೆ ಧಾತುವಿಂದ ನಮಗೆ ಎಲೆಕ್ಟ್ರಾನ್ಗಳನ್ನ ಪಡೆಯುವಂತನೂ ಇಲ್ಲ, ಇರೋ ಎಲೆಕ್ಟ್ರಾನ್ ಅನ್ನ ಕಳೆದುಕೊಳ್ಳುವ ಶಕ್ತಿನೂ ಇಲ್ಲ. ಸೊ ಅದಕ್ಕೆ ಈ ಹೈಡ್ರೋಜನ್ ಪರಮಾಣುಗಳು ಏನ್ ಮಾಡ್ತವೆ, ನಮ್ಮಲ್ಲಿರುವ ಎಲೆಕ್ಟ್ರಾನ್ಗಳನ್ನ ನಾವು ಹಂಚಿಕೊಂಡ್ರೆ ಹೇಗೆ ಅಂತ ಬಂದಾಗ, ಸೊ ಇಲ್ಲಿ ಏನಾಗತ್ತೆ, ಈ ಪರಮಾಣುಗಳು ತಮ್ಮ ಎಲೆಕ್ಟ್ರಾನ್ಗಳನ್ನ ಈ ರೀತಿ ಹಂಚ್ಕೊಳ್ತಾವೆ. ಹೇಳ್ತೇನೆ ಹೇಗೆ ಅಂತ. ಹೌದಾ? ಸೊ ಇಲ್ಲಿ ನೋಡಿ ಮಕ್ಕಳೇ, ಈ ಒಂದು ಹೈಡ್ರೋಜನ್ ಪರಮಾಣುವಿನ ಪರಿಗಣಿಸಿ, ಈ ಒಂದು ವೃತ್ತವನ್ನ ನೋಡಿ. ಈ ವೃತ್ತವನ್ನ ನೋಡಿದ್ರೆ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳು ಕಂಡು ಬರ್ತಾ ಇವೆ? ಈ ಒಂದು ಹೈಡ್ರೋಜನ್ ಪರಮಾಣುವಿನಲ್ಲಿ 2 ಎಲೆಕ್ಟ್ರಾನ್ಗಳು ಕಂಡು ಬರ್ತಾ ಇವೆ. ಜಸ್ಟ್ ಅ ಮಿನಿಟ್. ಓಕೆ, ಅದೇ ರೀತಿ ಈ ಒಂದು ಹೈಡ್ರೋಜನ್ ಪರಮಾಣುವಿನ ಗಮನಿಸಿ. ಈ ಹೈಡ್ರೋಜನ್ ಅಟಮ್ ಅನ್ನ ಇಲ್ಲಿ ನೋಡಿ, ಇದಕ್ಕೂ ಕೂಡ 2 ಎಲೆಕ್ಟ್ರಾನ್ಗಳಿವೆ. ಸೊ 2 ಪರಮಾಣುಗಳಿಗೆ 2 ಎಲೆಕ್ಟ್ರಾನ್ಗಳು ಸಿಕ್ತಾ? ಸೊ ಈ 2 ಎಲೆಕ್ಟ್ರಾನ್ಗಳನ್ನ ಒಂದು ಪರಮಾಣುವಿನಿಂದ ಇನ್ನೊಂದು ಎಲೆಕ್ಟ್ರಾನು ಇನ್ನೊಂದು ಪರಮಾಣುವಿನಿಂದ ಈ ರೀತಿ ಹಂಚಿಕೆ ಆಯ್ತು. ಸೊ ಯಾವಾಗ ಒಂದು ಜೋಡಿ ಎಲೆಕ್ಟ್ರಾನ್ ಅಥವಾ 2 ಎಲೆಕ್ಟ್ರಾನ್ಗಳ ಹಂಚಿಕೆ ಆದಾಗ ಅಲ್ಲಿ ಏನಂತಾರೆ, ಸಿಂಗಲ್ ಬಾಂಡ್, ಅಂದ್ರೆ ಒಂದೇ ಒಂದು ಬಂಧ ಸೃಷ್ಟಿ ಆಗತ್ತೆ. ಹೌದಾ? ಏಕಬಂಧ ಅಂತ ಕರಿತೇವೆ. ಅಲ್ಲಿ 2 ಎಲೆಕ್ಟ್ರಾನ್ಗಳು ಅಥವಾ ಒಂದು ಜೋಡಿ ಎಲೆಕ್ಟ್ರಾನ್ಗಳು ಹಂಚಿಕೆ ಆಗೋದ್ರಿಂದ ಹೈಡ್ರೋಜನ್ ಮತ್ತು ಹೈಡ್ರೋಜನ್ ನಡುವೆ ಏಕಬಂಧ ಸೃಷ್ಟಿ ಆಗತ್ತೆ. ಅದೇ ರೀತಿ ಇಲ್ಲಿ 2 ಜೋಡಿ ಎಲೆಕ್ಟ್ರಾನ್ಗಳಂದ್ರೆ ಎಷ್ಟು? ಎಸ್, 2 ಜೋಡಿ ಎಲೆಕ್ಟ್ರಾನ್ಗಳಂದ್ರೆ ಎಷ್ಟಿರ್ತಾವೆ ಎಲೆಕ್ಟ್ರಾನ್ಸ್ಗಳು? ಬೇಗ, ಜಸ್ಟ್ ಅ ಮಿನಿಟ್. Yes, tell me. Sorry, tell me. 2 ಜೋಡಿ ಎಲೆಕ್ಟ್ರಾನ್ಗಳಂದ್ರೆ ಎಷ್ಟು ಎಲೆಕ್ಟ್ರಾನ್ಗಳು? ಬೇಗ. ಅಲ್ಲಿ 4 ಎಲೆಕ್ಟ್ರಾನ್ಗಳ ಏನಾಗತ್ತೆ, ಶೇರಿಂಗ್ ನಡೆಯತ್ತೆ, ಹಂಚುವಿಕೆ ನಡೆಯತ್ತೆ. ಇನ್ನು ಮುಂದಿನ ಪರಮಾಣುವಿಗೆ ಹೋಗೋಣ. ಓಕೆ, ಎಲೆಕ್ಟ್ರಾನ್ ಚುಕ್ಕಿ ರಚನೆ ಯಾವುದು? ಆಕ್ಸಿಜನ್ ಅದು. ಹೌದಾ? ಸೊ ಆಕ್ಸಿಜನ್ ನ ಒಂದು ಪರಮಾಣುವಿನ ಸಂಖ್ಯೆ ಅಂತ ಬಂದಾಗ, ಆಕ್ಸಿಜನ್ ನ ಪರಮಾಣುವಿನ ಸಂಖ್ಯೆ 8 ಆಗತ್ತೆ. ಅದರ ಎಲೆಕ್ಟ್ರಾನ್ ವಿನ್ಯಾಸಕ್ಕೆ ಬಂದಾಗ 2 6. ಸೊ ಅಲ್ಲಿ ಅದರ ಹೊರ ಕವಚದಲ್ಲಿ 6 ಎಲೆಕ್ಟ್ರಾನ್ಗಳು ಇರ್ತವೆ. ಎಸ್ ನಾಗರಾಜ್, ಕರೆಕ್ಟ್. ಹನುಮಪ್ಪ, ಗೋವಿಂದಪ್ಪ, 4. ವೆರಿ ಗುಡ್. ಸೊ 6 ಎಲೆಕ್ಟ್ರಾನ್ಗಳು ಇರ್ತವೆ ಈ ರೀತಿ. ಇದು ಆಕ್ಸಿಜನ್ ನ ಬೀಜ ಕೇಂದ್ರ ಅಂತ ತಿಳ್ಕೊಂಡ್ರೆ, ಇದು ಆಕ್ಸಿಜನ್ ನ ಬೀಜ ಕೇಂದ್ರ. ಅದೇ ರೀತಿ ನಾವು ಕವಚಗಳನ್ನ ಪರಿಗಣಿಸಿದ್ರೆ, ಕೆ ಕವಚ, ಎಲ್ ಕವಚವನ್ನ ಪರಿಗಣಿಸಿದ್ರೆ, ಸೊ ಅದರಲ್ಲಿ ಕೆ ಕವಚದಲ್ಲಿ 2 ಎಲೆಕ್ಟ್ರಾನ್ಗಳನ್ನು ಹೊಂದಿರ್ತದೆ, ಎಲ್ ಕವಚದಲ್ಲಿ 4 ಎಲೆಕ್ಟ್ರಾನ್ಗಳನ್ನು ಹೊಂದಿರುತ್ತೆ. ಹೌದಾ? ಸೊ ಈ 4 ಎಲೆಕ್ಟ್ರಾನ್ಗಳು ಏನಿವೆ,
4 ಮತ್ತೆ ಸಾರಿ 6 ಎಲೆಕ್ಟ್ರಾನ್ ಅಲ್ವಾ, 6 ಎಲೆಕ್ಟ್ರಾನ್ಗಳನ್ನ ಹೊಂದಿರುತ್ತೆ. ಹೌದಾ? ಸೊ ಹೊರಕವಚದಲ್ಲಿ 6 ಎಲೆಕ್ಟ್ರಾನ್ಗಳಿವೆ. 6 ಎಲೆಕ್ಟ್ರಾನ್, ಇದು 2. ಅಂದ್ರೆ ಇದರ ಹತ್ತಿರದ ರಾಜಾನಿಲ ಯಾವುದು? 8 ಇದರ ಅಟೋಮಿಕ್ ಸಂಖ್ಯೆ, ಅಂದ್ರೆ ಪರಮಾಣುವಿನ ಸಂಖ್ಯೆ. ಅಂದ್ರೆ ಆಕ್ಸಿಜನ್ನಿನ ಹತ್ತಿರದ ರಾಜಾನಿಲ ಯಾವುದು ಹೇಳ್ತೀರಾ? ಎಸ್, ಯಾರು ಹೇಳ್ತೀರಾ? ಹತ್ತಿರದ ರಾಜಾನಿಲ ಯಾವುದು ಇದರದು? ಎಸ್, ಬೇಗ. ಹತ್ತಿರದ ರಾಜಾನಿಲ ಯಾವುದು ಇದರದು? ವೆರಿ ಗುಡ್, ರೇಖಾ ಆನ್ಸರ್ಡ್ ಇಟ್. ನಿಯಾನ್. ಅದರ ಸಂಖ್ಯೆ 10. ನಿಯಾನ್ ಅದರ ಏನದು ಹತ್ತಿರದ ರಾಜಾನಿಲ. ಸೊ ಅದರ ಅಟೋಮಿಕ್ ಸಂಖ್ಯೆ 10. ಸೊ 8 ಇದೆ, ಅಂದ್ರೆ ಇನ್ನೂ 2 ಎಲೆಕ್ಟ್ರಾನ್ಗಳು ಕೊರತೆಯಲ್ಲಿ ಇದಿದೆ. ಹೌದಾ? ಸೊ ಇಲ್ಲೇನಾಗತ್ತೆ, ಇಲ್ಲಿ ನೋಡಿ, 1 2 3 4 5 6. ಸೊ ಇದಕ್ಕೆ ಎಷ್ಟು ಬೇಕಾಗತ್ತೆ ಈಗ? ಇನ್ನು 2 ಎಲೆಕ್ಟ್ರಾನ್ಗಳು ಬೇಕಾಗತ್ತೆ. ಟೋಟಲ್ 8 ಎಲೆಕ್ಟ್ರಾನ್ಗಳ ಆಗಬೇಕು ಅಂದ್ರೆ, ಇನ್ನು ಇಲ್ಲಿ 10 ಎಲೆಕ್ಟ್ರಾನ್ಗಳಾಗಬೇಕು ಅಂದ್ರೆ ಇನ್ನು 2 ಎಲೆಕ್ಟ್ರಾನ್ಗಳ ಅವಶ್ಯಕತೆ ಇರುತ್ತೆ. ಹೌದಾ? ಸೊ ಇಲ್ಲೇನಾಗತ್ತೆ, ಇನ್ನೊಂದು ಆಕ್ಸಿಜನ್ ಪರಮಾಣು ಬರುತ್ತೆ ಈ ರೀತಿ. ಹೌದಾ? ಈ ರೀತಿ ಜಸ್ಟ್ ದೊಡ್ಡ, ಇದು ಇನ್ನೊಂದು ಆಕ್ಸಿಜನ್ ಪರಮಾಣು ಬರುತ್ತೆ. ಹೌದಾ? ಈ 2 ಆಕ್ಸಿಜನ್ ಪರಮಾಣುಗಳು ಕೂಡಿಕೊಂಡು ಏನ್ ಮಾಡ್ತವೆ? ಸೊ ಇದು ಆಕ್ಸಿಜನ್ ಪರಮಾಣು. ಅವೇನ್ ಮಾಡ್ತವೆ, ತಮ್ಮ ಹೊರಕವಚದಲ್ಲಿ 6 ಎಲೆಕ್ಟ್ರಾನ್ಗಳಿವೆ. ಹೌದಾ? 1 2 3 4. ಅದೇ ರೀತಿ 1 2 3 4. ಸೊ ಈ 2 ಎಲೆಕ್ಟ್ರಾನ್ಗಳು, ಈ ಆಕ್ಸಿಜನ್ ಪರಮಾಣುವಿನ 2 ಎಲೆಕ್ಟ್ರಾನ್ಗಳು ಇಲ್ಲಿ, ಈ ಆಕ್ಸಿಜನ್ ಪರಮಾಣುವಿನ 2 ಎಲೆಕ್ಟ್ರಾನ್ಗಳು ಇಲ್ಲಿ. ಸೊ ಎಷ್ಟಾಗತ್ತೆ ಅಲ್ಲಿ? 2 ಜೋಡಿ ಎಲೆಕ್ಟ್ರಾನ್ಗಳ ಸಂಖ್ಯೆ ಆಗತ್ತೆ. ಈಗ ಪರಿಗಣಿಸಿ ಮಕ್ಕಳೇ, ಇಲ್ಲಿ ನೋಡಿ ಎಷ್ಟು ಎಲೆಕ್ಟ್ರಾನ್ಗಳಿವೆ ಈ ಒಂದು ಆಕ್ಸಿಜನ್ ಪರಮಾಣುವಿನಲ್ಲಿ. 1 2 3 4 5 6 7 8. ಅಂದ್ರೆ ಹೊರಕವಚದಲ್ಲಿ 8 ಎಲೆಕ್ಟ್ರಾನ್ಗಳಾದವು, ಒಳಕವಚದಲ್ಲಿ 2. 8 + 2 10. ಅಂದ್ರೆ ಅದೇನಾಯ್ತು? ಸ್ಟೇಬಲ್ ಆಯ್ತು ಈ ಆಕ್ಸಿಜನ್ ಪರಮಾಣು. ಹೌದಾ? ಅದೇ ರೀತಿ ಈ ಆಕ್ಸಿಜನ್ ಪರಮಾಣುವಿನ ಗಮನಿಸಿ, 1 2 3 4 5 6 7 8. ಇದಕ್ಕೂ ಕೂಡ 8 ಎಲೆಕ್ಟ್ರಾನ್ಗಳು ಸಿಕ್ಕು. 8 ಎಲೆಕ್ಟ್ರಾನ್ಗಳು ಸಿಕ್ಕು ಅಲ್ವಾ? ಸೊ ಟೋಟಲ್ ಆಗಿ ಇಲ್ಲಿ 8 ಎಲೆಕ್ಟ್ರಾನ್ಗಳಾದವು, ಇಲ್ಲಿ 2 ಎಲೆಕ್ಟ್ರಾನ್ಗಳಾದವು, ಒಟ್ಟಾಗಿ 10 ಎಲೆಕ್ಟ್ರಾನ್ಗಳು ಆಗಿ ಇಲ್ಲೇನಾಯ್ತು? ಆಕ್ಸಿಜನ್ ಅಣು ಆಯ್ತು. ಆಕ್ಸಿಜನ್ ಪರಮಾಣುಗಳು ಆಕ್ಸಿಜನ್ ಅಣುವಿನನ್ನ ಸೃಷ್ಟಿ ಮಾಡಿದ್ವು. ಇಲ್ಲಿ 2 ಜೋಡಿ ಎಲೆಕ್ಟ್ರಾನ್ಗಳ ಹಂಚುವಿಕೆ ಆಗಿದೆ, ಅಂದ್ರೆ 4 ಎಲೆಕ್ಟ್ರಾನ್ಗಳ ಹಂಚುವಿಕೆ ಆಗಿದೆ. ಆದ್ರಿಂದ ಇಲ್ಲೇನಾಗತ್ತೆ, 2ರ ನಡುವೆ ದ್ವಿಬಂಧ ಆಗತ್ತೆ. ಹೈಡ್ರೋಜನ್ ಅಲ್ಲಿ 2 ಎಲೆಕ್ಟ್ರಾನ್ ಅಥವಾ 1 ಜೋಡಿ ಎಲೆಕ್ಟ್ರಾನ್ಗಳ ಹಂಚುವಿಕೆ ಆಗಿತ್ತು, ಆದ್ದರಿಂದ ಏಕಬಂಧ. ಆಕ್ಸಿಜನ್ ಅಲ್ಲಿ 4 ಎಲೆಕ್ಟ್ರಾನ್ ಅಂದ್ರೆ 2 ಜೋಡಿ ಎಲೆಕ್ಟ್ರಾನ್ಗಳ ಹಂಚುವಿಕೆ ಆಗಿತ್ತು, ಆದ್ದರಿಂದ ದ್ವಿಬಂಧ ಸೃಷ್ಟಿಯಾಗತ್ತೆ. ನೆಕ್ಸ್ಟ್, ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಇಸ್ ನೈಟ್ರೋಜನ್. ನೈಟ್ರೋಜನ್ ಬಗ್ಗೆ ಇದೆ. ಸೊ ಇಲ್ಲಿ ನೈಟ್ರೋಜನ್ ಅನ್ನ ಪರಿಗಣಿಸಿದಾಗ ನೈಟ್ರೋಜನ್ನಿನ ಪರಮಾಣು ಸಂಖ್ಯೆ ನೈಟ್ರೋಜನ್ನ ಪರಮಾಣು ಸಂಖ್ಯೆ 7. ಹೌದಾ? ಸೊ KLMN ಅಂತ ಬಂದಾಗ ಇದರಲ್ಲಿ 2, ಇದರಲ್ಲಿ ಕಾರ್ಬನ್, ನೈಟ್ರೋಜನ್ 7 ಅಲ್ವಾ? 5. ಹೌದಾ? 5 ಎಲೆಕ್ಟ್ರಾನ್ಗಳಿವೆ. ಸೊ ಎಲ್ ಶೆಲ್ ಅಲ್ಲಿ 8 ಎಲೆಕ್ಟ್ರಾನ್ಗಳು. ನಮ್ಮಲ್ಲಿ ಒಂದು ರೂಲ್ ಇದೆ, 9th ಸ್ಟ್ಯಾಂಡರ್ಡ್ ಕಲ್ತಿದ್ದೀರಾ. ಯಾವಾಗ ಹೊರ ಕವಚದಲ್ಲಿ 8 ಎಲೆಕ್ಟ್ರಾನ್ಗಳಾಗ್ತಾವೋ
ಆವಾಗ ಆ ಪರಮಾಣು ಸ್ಟೇಬಲ್ ಆಗತ್ತೆ, ಸ್ಥಿರವಾಗತ್ತೆ. ಸೊ ಈಗ ಎಲ್ ಕವಚದಲ್ಲಿ 5 ಎಲೆಕ್ಟ್ರಾನ್ಗಳಿವೆ, ಇನ್ನು 3 ಎಲೆಕ್ಟ್ರಾನ್ಗಳು ಬೇಕದಕ್ಕೆ ಸ್ಟೇಬಲ್ ಆಗೋದಕ್ಕೆ, ಅಥವಾ ಹತ್ತಿರದ ರಾಜಾನಿಲದ ವಿನ್ಯಾಸವನ್ನ. ಫಾರ್ ಎಕ್ಸಾಂಪಲ್ ನಿಯೋನೆ 10 ಆಗಬೇಕು ಅಂದ್ರೆ ಇಲ್ಲಿ 8 ಬಂದ್ರೆ ಇಲ್ಲಿ 2 ಆದ್ರೆ 2 + 8 10 ಆಗತ್ತೆ ಅಲ್ವಾ. ಸೊ ಇನ್ನು 3 ಎಲೆಕ್ಟ್ರಾನ್ಗಳ ಅವಶ್ಯಕತೆ ಎಲ್ ಶೆಲ್ಲಿಗಿದೆ. ಸೊ ಆದ್ರಿಂದ ಏನ್ ಮಾಡುತ್ತೆ, ಈ ನೈಟ್ರೋಜನ್ ಇನ್ನೊಂದು ನೈಟ್ರೋಜನ್ ಪರಮಾಣುವಿನ ಕಾಂಟ್ಯಾಕ್ಟ್ ಮಾಡುತ್ತೆ. ಸೊ ಇಲ್ಲಿ ನೋಡಿ ಎನ್ ಅಂತ ಬರೆದ್ರು, ಅದರ ಸುತ್ತ ಎಕ್ಸ್ 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 ಅಂತ ಬರ್ದಿದ್ದಾರೆ. ಏನಿದು ಎಕ್ಸ್ ಅಂದ್ರೆ? ಎಕ್ಸ್ ಅಂದ್ರೆ ಇದು ಎಲೆಕ್ಟ್ರಾನ್ ಗಳನ್ನ ಸೂಚಿಸುತ್ತೆ. ನೀವು ಎಕ್ಸ್ ಅಂತಾನು ಬರಿಬಹುದು ಅಥವಾ ಈ ರೀತಿ ಡಾಟ್ಸ್ ಗಳನ್ನಾದ್ರೂ ಇಡಬಹುದು. ಒಂದೇ ಪರಮಾಣುವಿನ ಅಂದ್ರೆ ಇದು ನೋಡಿ, ಇದು ನೈಟ್ರೋಜನ್, ಇದು ನೈಟ್ರೋಜನ್. ಸೊ ಒಂದೇ ಪರಮಾಣುವಿನ ಎಲೆಕ್ಟ್ರಾನ್ ಗಳನ್ನ ಸೂಚಿಸುವಾಗ ಒಂದೇ ರೀತಿಯ ಎಲೆಕ್ಟ್ರಾನ್ ಗಳನ್ನ ಸೂಚಿಸಿ. ಈ ರೀತಿ ಇದ್ರೆ ಈ ರೀತಿ, ಅಥವಾ ಈ ರೀತಿ ಎಕ್ಸ್ ಅಂತ ಮಾಡಿದ್ರೆ ಎರಡೂ ಕೂಡ ಎಕ್ಸ್ ಅಂತ ಸೂಚಿಸಿ, ಆಯ್ತಾ. ಸೊ ಇಲ್ಲಿ ನೋಡಿ, ಹೊರಗಿನ ಕವಚದಲ್ಲಿ 5 ಎಲೆಕ್ಟ್ರಾನ್ಗಳನ್ನ ಬರೆದಿದ್ದೇವೆ. ಇಲ್ಲೂ ನೈಟ್ರೋಜನ್ ಅಲ್ಲಿ 5 ಎಲೆಕ್ಟ್ರಾನ್ಗಳನ್ನ ಬರೆದಿದ್ದೇವೆ. ಸೊ ಈ 2 ಪರಮಾಣುಗಳು ಏನ್ ಮಾಡ್ತವೆ, ತಮ್ಮಿಬ್ಬರ ನಡುವೆ 3 ಎಲೆಕ್ಟ್ರಾನ್, ಇದರ ಕವಚದಲ್ಲಿರುವ 3 ಎಲೆಕ್ಟ್ರಾನ್, ಇದರ ಕವಚದಲ್ಲಿರುವ 3 ಎಲೆಕ್ಟ್ರಾನ್ಗಳನ್ನ ಏನ್ ಮಾಡ್ತವೆ, ಹಂಚಿಕೊಳ್ತವೆ. ಸೊ ಇದರಿಂದ ನೋಡಿ, ಈ ನೈಟ್ರೋಜನ್ ಪರಮಾಣುವನ್ನ ಗಮನಿಸಿ, ಎಷ್ಟು ಎಲೆಕ್ಟ್ರಾನ್ಗಳಾದವು ಇದಕ್ಕೆ? 1 2, ಇದು 6, 6 + 2 8 ಆಯ್ತು ಅಲ್ವಾ. ಅದೇ ರೀತಿ ಈ ಪರಮಾಣುವಿನ ಗಮನಿಸಿ, 1 2 ಇವೆಲ್ಲ ಸೇರಿ 6, 6 + 2 8 ಆಯ್ತು, ಹೌದಾ. ಸೊ ಈ ರೀತಿ ಎಲೆಕ್ಟ್ರಾನ್ಗಳನ್ನ ಹಂಚ್ಕೋತಾವೆ ಅವು. ಸೊ ಇಲ್ಲಿ 3 ಜೋಡಿ ಎಲೆಕ್ಟ್ರಾನ್ಗಳ ಹಂಚಿಕೆ ಆಗಿರೋದ್ರಿಂದ 3 ಜೋಡಿ ಎಲೆಕ್ಟ್ರಾನ್ಗಳ ಹಂಚುವಿಕೆ ಅಂದ್ರೆ 6 ಎಲೆಕ್ಟ್ರಾನ್ಗಳು ಹಂಚುವಿಕೆ ಆಗಿರೋದ್ರಿಂದ ನೈಟ್ರೋಜನ್ ಮತ್ತು ನೈಟ್ರೋಜನ್ ಪರಮಾಣುವಿನಲ್ಲಿ ತ್ರಿಬಂಧ ಉಂಟಾಗತ್ತೆ. ಅಂದ್ರೆ ತ್ರಿಬಂಧ ಅಂತಂದ್ರೆ 3 ಬಾಂಡ್ಸ್ ಉಂಟಾಗತ್ತೆ ಅಂತ, ಹೌದಾ. ಇದು ನೈಟ್ರೋಜನ್ನ ಎಲೆಕ್ಟ್ರಾನ್ ಚುಕ್ಕಿ ವಿನ್ಯಾಸ. ಒಂದು ಕಂಪಲ್ಸರಿ ಆಗಿ ಇದ್ರಲ್ಲಿ ಬರುತ್ತೆ ಎಕ್ಸಾಮ್ ಅಲ್ಲಿ. ಇನ್ನು ಇಲ್ಲಿ ನೋಡಿ, ನಾವು ಇಲ್ಲಿವರೆಗೂ ಏನೇನ್ ನೋಡಿದ್ವಿ? ಅವುಗಳೇ ಅಂದ್ರೆ ಆ ಧಾತುಗಳ ಪರಮಾಣುವಿನೊಂದಿಗೆ ಕೋವ್ಯಾಲೆಂಟ್ ಬಂಧವನ್ನ ನೋಡಿದ್ವಿ, ಅಂದ್ರೆ ಸಹವೇಲೆನ್ಸಿ ಬಂಧವನ್ನ ನೋಡಿದ್ವಿ. ಈಗ ಆ ಸಹವೇಲೆನ್ಸಿ ಬಂಧ ಬೇರೆ ಧಾತುಗಳ ಪರಮಾಣುವಿನ ನಡುವೆನೂ ಕೂಡ ನಡೆಯುತ್ತೆ. ಇಲ್ಲಿ ನೋಡಿ, ಆಕ್ಸಿಜನ್ ಪರಮಾಣುವಿನ ಜೊತೆ, ಹೈಡ್ರೋಜನ್ ಪರಮಾಣುವಿನ ಜೊತೆ, ನೈಟ್ರೋಜನ್ ಪರಮಾಣುವಿನ ಜೊತೆ ಸಹವೇಲೆನ್ಸಿ ಬಂಧವನ್ನ ನೋಡಿದ್ರಿ. ಇನ್ನು ಮುಂದೆ ಕಾರ್ಬನ್ ಪರಮಾಣು ಬೇರೆ ಧಾತುವಿನ ಪರಮಾಣು, ಫಾರ್ ಎಕ್ಸಾಂಪಲ್ ಕಾರ್ಬನ್ ಹೈಡ್ರೋಜನ್ ಪರಮಾಣುವಿನ ಜೊತೆ ಯಾವ ರೀತಿ ಸಹವೇಲೆನ್ಸಿ ಬಂಧವನ್ನ ಸೃಷ್ಟಿ ಮಾಡ್ಕೊಳ್ಳುತ್ತೆ ಅಂತ ನೋಡೋಣ. ಸೊ ಇಲ್ಲಿ ನೋಡಿ, ಮೀಥೇನ್ ಅಂತ ಬಂದಾಗ ಮೊದಲಿಗೆ ಕಾರ್ಬನ್ ಕನ್ಸಿಡರ್ ಮಾಡಿ, ನಂತರ ಹೈಡ್ರೋಜನ್ ಕನ್ಸಿಡರ್ ಮಾಡಿ. ಕಾರ್ಬನ್ನಿನ ಪರಮಾಣುವಿನ ಸಂಖ್ಯೆ 6, ಹೈಡ್ರೋಜನ್ದು 1. ಇನ್ನು ಎಲೆಕ್ಟ್ರಾನ್ ವಿನ್ಯಾಸಕ್ಕೆ ಬಂದಾಗ KLMN, ಓಕೆ. ಸೊ ಇದು 2, ಇದು 4, ಇದು 1. ಸೊ ಇಲ್ಲಿ ನೋಡಿ, ಹೊರ ಕವಚದಲ್ಲಿ 4 ಎಲೆಕ್ಟ್ರಾನ್ಗಳಿವೆ. ಇದಕ್ಕಿನ್ನೂ 4 ಎಲೆಕ್ಟ್ರಾನ್ಗಳು ಬೇಕು, ಅಂದ್ರೆ ಇದಾಗಕ್ಕೆ ಹಂಚುವಿಕೆ ಆಗಕ್ಕೆ, ಬೇರೆ ಬಂಧ ಆಗಕ್ಕೆ. ಇಲ್ಲಿ 1 ಎಲೆಕ್ಟ್ರಾನ್ಗಳಿವೆ, ಇದಕ್ಕೆ ಇನ್ನು ಒಂದೇ ಒಂದು ಎಲೆಕ್ಟ್ರಾನ್ ಬೇಕು. ಯಾರಿಗೆ? ಹೈಡ್ರೋಜನ್ಗೆ. ಸೊ ಅವಾಗ ಏನ್ ಮಾಡುತ್ತೆ, ಈ ಕಾರ್ಬನ್ ಪರಮಾಣು ಈ ರೀತಿಯಾಗಿ ತನ್ನಲ್ಲಿರುವ 4, ಇಲ್ಲಿ ನೋಡಿ, ಇವು ಎಲೆಕ್ಟ್ರಾನ್ಗಳನ್ನ ಸೂಚಿಸ್ತವೆ, ಎಕ್ಸ್ ಎಕ್ಸ್ ಎಕ್ಸ್. 4 ಯಾಕೆ ಬರದೆ? ಹೊರ ಕವಚದಲ್ಲಿ 4 ಎಲೆಕ್ಟ್ರಾನ್ಗಳಿವೆ, ಹೌದಾ. ಸೊ 4 ಬರದೆ. ಸೊ ಈ ಎಲೆಕ್ಟ್ರಾನ್ಗಳು ಏನ್ ಮಾಡ್ತವೆ, ಒಂದು ಹೈಡ್ರೋಜನ್, ಈ ಒಂದು ಎಲೆಕ್ಟ್ರಾನ್ ಒಂದು ಹೈಡ್ರೋಜನ್ ಪರಮಾಣುವಿನಿಂದ ಏನ್ ಮಾಡತ್ತೆ, ಒಂದು ಹೈಡ್ರೋಜನ್ ಪರಮಾಣುವಿನಿಂದ ಒಂದು ಎಲೆಕ್ಟ್ರಾನ್ಗಳನ್ನ ಏನ್ ಮಾಡತ್ತೆ, ಅದು ಹಂಚ್ಕೊಳ್ಳುತ್ತೆ. ಇನ್ನು 3 ಎಲೆಕ್ಟ್ರಾನ್ಗಳು ಉಳಿದ್ವಾ. ಸೊ ಇನ್ನು 3 ಎಲೆಕ್ಟ್ರಾನ್ಗಳು ಏನ್ ಮಾಡ್ತವೆ, 3 ಹೈಡ್ರೋಜನ್ಗಳಿಂದ ಈ ರೀತಿ, ಈ ಚುಕ್ಕೆ ಏನಿದೆ ಇದು ಹೈಡ್ರೋಜನ್ ಎಲೆಕ್ಟ್ರಾನ್ ಅನ್ನ ಸೂಚಿಸುತ್ತೆ, ಓಕೆನಾ. ಸೊ ಈ ರೀತಿ ಏನ್ ಮಾಡತ್ತೆ, 4 ಹೈಡ್ರೋಜನ್ ಪರಮಾಣುಗಳಿಂದ ಏನಾಗತ್ತೆ, ಇಲ್ಲಿ ಬಂಧ ಉಂಟಾಗತ್ತೆ. ಸೊ 4 ಹೈಡ್ರೋಜನ್ ಪರಮಾಣುಗಳು ಕಾರ್ಬನ್ನಿನ ಒಂದೊಂದೇ ಎಲೆಕ್ಟ್ರಾನ್ಗಳ ಜೊತೆ ತಮ್ಮ ಬಂಧವನ್ನ ಏನ್ ಮಾಡ್ತವೆ, ಸೃಷ್ಟಿ ಮಾಡ್ತವೆ. ಸೊ ಈ ಸರ್ಕಲ್ ಎಲ್ಲ ಹಾಕುವಾಗ ಹುಷಾರು,
ಎರಡು ಎಲೆಕ್ಟ್ರಾನ್ಗಳನ್ನ ಇನ್ಕ್ಲೂಡ್ ಮಾಡಿ ಹಾಕ್ಬೇಕು. ಸ್ವಲ್ಪ ಜನ ಏನ್ ಮಾಡ್ತಾರೆ, ಇದೇ ರೀತಿ ಹಾಕ್ಬಿಡ್ತಾರೆ, ಇಲ್ಲೇ ಈ ಎಲೆಕ್ಟ್ರಾನ್ ಹೊರಗಡೆನೆ ಉಳಿಯತ್ತೆ. ಉಳಿದ್ರೆ ಹೇಗೆ, ಅದು ಸಹವೇಲೆನ್ಸಿ ಬಂಧವನ್ನ ಸೂಚಿಸೋದಿಲ್ಲ. ಸೊ ಇಲ್ಲಿ ನೋಡಿ, ಈಗ ಹೈಡ್ರೋಜನ್ ಅನ್ನ ಪರಿಗಣಿಸಿ, ಅದರಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳಿವೆ, 1 2. ಈ ಹೈಡ್ರೋಜನ್ ಪರಮಾಣುವಿನ ಗಮನಿಸಿ 1 2. ಈ ಹೈಡ್ರೋಜನ್ ಪರಮಾಣುವಿನ ಗಮನಿಸಿ 1 2. ಈ ಹೈಡ್ರೋಜನ್ ಪರಮಾಣುವಿನ ಗಮನಿಸಿ 1 2. ಸೊ ಎಲ್ಲ ಹೈಡ್ರೋಜನ್ ಪರಮಾಣುಗಳಿಗೆ 2 ಎಲೆಕ್ಟ್ರಾನ್ಗಳು ಸಿಕ್ಕುವ. ಅದೇ ರೀತಿ ಕಾರ್ಬನ್ ನ ಗಮನಿಸಿ 1 2 3 4 5 6 7 8. ಹೊರಕವಚದಲ್ಲಿ 8 ಎಲೆಕ್ಟ್ರಾನ್ಗಳಾದುವ. ಸೊ ಈ ರೀತಿ 8 ಎಲೆಕ್ಟ್ರಾನ್ಗಳಾದ್ರೆ ಅದೇನಾಗತ್ತೆ, ತನ್ನ ಸಮೀಪದಲ್ಲಿರುವ ರಾಜಾನಿಲದ ವಿನ್ಯಾಸವನ್ನ ಪಡ್ಕೊಳ್ಳುತ್ತೆ. ಸೊ ಇಲ್ಲಿ ಕಾರ್ಬನ್ಗೂ ತನ್ನ ಎಲೆಕ್ಟ್ರಾನ್ಗಳು ಸಿಕ್ವು, ಹೈಡ್ರೋಜನ್ ಪರಮಾಣುಗಳಿಗೂ ತನ್ನ ಎಲೆಕ್ಟ್ರಾನ್ಗಳು ಸಿಕ್ವು. ಇಲ್ಲಿ ಕಾರ್ಬನ್ ಮತ್ತು ಹೈಡ್ರೋಜನ್ ನಡುವೆ 1 ಜೋಡಿ ಎಲೆಕ್ಟ್ರಾನ್ಗಳು, 4 ಜೋಡಿ ಅಂತ ಕನ್ಸಿಡರ್ ಮಾಡಬೇಡಿ. ಕಾರ್ಬನ್ ಮತ್ತು 1 ಕಾರ್ಬನ್ ಅಣು 1 ಹೈಡ್ರೋಜನ್ ಅಣುವಿನ ನಡುವೆ ಏನಾಯ್ತು, ಎಲೆಕ್ಟ್ರಾನ್ಗಳು ಅಂದ್ರೆ 1 ಜೋಡಿ ಎಲೆಕ್ಟ್ರಾನ್ಗಳ ಹಂಚಿಕೆ ಆಯ್ತು. ಆದ್ರಿಂದ ಇದು CH4. ಸಿ ಅಂದ್ರೆ 1 ಕಾರ್ಬನ್ ಪರಮಾಣು, H4, H ಅಂದ್ರೆ ಹೈಡ್ರೋಜನ್. ಎಷ್ಟು ಪರಮಾಣುಗಳಿವೆ, 4 ಪರಮಾಣುಗಳಿವೆ. ಸೊ CH4 ಎಲೆಕ್ಟ್ರಾನ್ ವಿನ್ಯಾಸ, ಎಲೆಕ್ಟ್ರಾನ್ ಚುಕ್ಕಿ ರಚನೆ, ಈ ರೀತಿ ನಾವು ಬರಿಬೇಕು. ಓಕೆ. ಅದೇ ರೀತಿಯಾಗಿ ನಿಮಗೆ ಈಥೇನ್ ಇದೆ, ಈಥೀನ್ ಇದೆ, ಇವುಗಳನ್ನು ಕೂಡ ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಿ ನೀವು ಪ್ರಾಕ್ಟೀಸ್ ಮಾಡಬಹುದು. ಇನ್ನು ಮೀಥೇನ್ ಅಂತ ಬರುತ್ತೆ, CH4 ಅಂತ ನಾವೇನ್ ಹೇಳಿದ್ವಿ. ಈ ಮೀಥೇನ್ ಏನಾಗತ್ತೆ, ಇದು ಅತ್ಯಂತ ಸರಳ ಸಂಯುಕ್ತ, ಕಾರ್ಬನ್ ನಿಂದ ಆಗಿರುವಂತಹ ಅತ್ಯಂತ ಸರಳ ಸಂಯುಕ್ತವಾಗಿದೆ. ಇದರ ಸೂತ್ರ CH4. ಮೀಥೇನ್ ಅನ್ನು ವ್ಯಾಪಕವಾಗಿ ಇಂಧನವಾಗಿ ಬಳಸಲಾಗುತ್ತದೆ. ಸೊ ಮೀಥೇನ್ ಅನ್ನ ಏನ್ ಮಾಡ್ತೀವಿ ನಾವು, ಇಂಧನವಾಗಿ ಬಳಸ್ತೇವೆ. ಇದು ಜೈವಿಕ ಅನಿಲ ಮತ್ತು ಸಂಪೀಡಿತ ನೈಸರ್ಗಿಕ ಅನಿಲಗಳ ಪ್ರಮುಖ ಘಟಕವಾಗಿದೆ. ನಾವು ಜೈವಿಕ ಅನಿಲ ಅಂದ್ರೆ ಬಯೋಫ್ಯೂಯಲ್ ಅಂತ ಏನ್ ಕರಿತೇವೆ ಅದು, ಮತ್ತು ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್, ನೈಸರ್ಗಿಕ ಅನಿಲ. ಇಲ್ಲಿ ನೋಡಿ ಆಟೋಸ್ಗಳಲ್ಲಿ ಗ್ಯಾಸ್ ಹಾಕ್ಸ್ಕೋತಾರೆ ಅವರು, CNG ಅಂತ ಅಲ್ವಾ. ಸೊ ಇದರಲ್ಲಿ ಮುಖ್ಯವಾದ ಒಂದು ಅಂಶ, ಮುಖ್ಯವಾದ ಒಂದು ಕಂಪೋನೆಂಟ್ ಅಂತ ಬಂದ್ರೆ ಅದು CH4 ಆಗತ್ತೆ, ಮೀಥೇನ್. ಹೌದಾ. ಸೊ ಇದು ಏನಾಯ್ತು, ಯಾವ ರೀತಿ ಸಂಯುಕ್ತಗಳು ಉಂಟಾಗ್ತವೆ, ಯಾವ ರೀತಿ ಅಲ್ಲಿ ಎಲೆಕ್ಟ್ರಾನ್ಗಳ ಚುಕ್ಕಿ ರಚನೆ, ಎಲೆಕ್ಟ್ರಾನ್ಗಳು ಹಂಚುವಿಕೆ ಆಗತ್ತೆ ಅನ್ನೋದನ್ನ ನೋಡಿದ್ವಿ. ಜಸ್ಟ್ ಅ ಮಿನಿಟ್. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಇದ್ರಲ್ಲಿ ಬರೋದು ಕೆಟನೀಕರಣ ಅಂತ. ಇಂಗ್ಲಿಷ್ ಅಲ್ಲಿ ವಿ ವಿಲ್ ಕಾಲ್ ಇಟ್ ಅಸ್ ಕೆಟನೇಷನ್. ಇದು ಒಂದು ಇಂಪಾರ್ಟೆಂಟ್ ಪ್ರಾಪರ್ಟಿ. ಓಕೆ, 2 ಇಂಪಾರ್ಟೆಂಟ್ ಪ್ರಾಪರ್ಟಿಗಳಿದೆ. ಯಾರ್ದು, ಈ ಕಾರ್ಬನ್ದು. ಒಂದು ಟೆಟ್ರಾವ್ಯಾಲೆಂಟ್ ಅಂತ, ಅಂದ್ರೆ 4 ಎಲೆಕ್ಟ್ರಾನ್ಗಳನ್ನ ತನ್ನ ಇದರಲ್ಲಿ ವ್ಯಾಲೆನ್ಸ್ ಶೆಲ್ ಅಲ್ಲಿ, ವ್ಯಾಲೆನ್ಸ್ ಕವಚದಲ್ಲಿ ಹೊಂದಿರುತ್ತೆ. ಇನ್ನೊಂದು ಕೆಟನೇಷನ್ ಅಂತ. ಸೊ ಇಲ್ಲಿ ನೋಡಿ, ಕಾರ್ಬನ್ನ ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧಗಳನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಉಂಟು ಮಾಡುವ ಕಾರ್ಬನ್ನ ಶಕ್ತಿ ಅಂದ್ರೆ, ಇದು ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಏನ್ ಮಾಡುತ್ತೆ, ಬಂಧವನ್ನ ಏರ್ಪಡಿಸಿಕೊಂಡು, ಸೃಷ್ಟಿ ಮಾಡಿಕೊಂಡು. ಯಾವ ಬಂಧದಿಂದ, ಸಹವೇಲೆನ್ಸಿ ಬಂಧದಿಂದ. ಸಹವೇಲೆನ್ಸಿ ಬಂಧದಿಂದ ಬೇರೆ ಒಂದು ಕಾರ್ಬನ್ ಪರಮಾಣುಗಳೊಂದಿಗೆ ಇಲ್ಲೇನಾಗತ್ತೆ, ಅಣುಗಳನ್ನ ಅಂದ್ರೆ
ಬಂಧವನ್ನ ಸೃಷ್ಟಿ ಮಾಡತ್ತೆ. ಸೊ ಈ ಒಂದು ಪ್ರಾಪರ್ಟಿಗೆ, ಈ ಒಂದು ಗುಣಕ್ಕೆ ನಾವು ಕೆಟನೀಕರಣ ಅಂತ ಹೇಳ್ತೇವೆ. ಈ ಕೆಟನೀಕರಣ ನಮಗೆ ಸಿಲಿಕಾನ್ದಲ್ಲಿ ಸಿಗೋದಿಲ್ಲ. ಆದ್ರಿಂದ ಈ ಸಿಲಿಕಾನು ತುಂಬಾ ಸಂಯುಕ್ತಗಳನ್ನ ಉಂಟು ಮಾಡೋದಕ್ಕೆ ಸಾಧ್ಯವಿಲ್ಲ. ಹೌದಾ? ಅದರಲ್ಲೂ ಟೆಟ್ರಾವ್ಯಾಲೆಂಟ್ ಇದೆ, ಬಟ್ ಕೆಟನೇಷನ್ ಇಲ್ಲ. ಕೆಟನೇಷನ್ ಅಂದ್ರೆ ಏನು? ತನ್ನದೇ ಆದ ಪರಮಾಣುವಿನ ಜೊತೆ ಬಂಧವನ್ನ ಉಂಟು ಮಾಡಿ ಅನೇಕ ಸಂಯುಕ್ತಗಳನ್ನ ಸೃಷ್ಟಿ ಮಾಡೋದು. ಆ ಒಂದು ಪ್ರಾಪರ್ಟಿ ಏನಿದೆ ನಮ್ಮ ಕಾರ್ಬನ್ ನಲ್ಲಿ ಮಾತ್ರ ಕಾಣಿಸ್ಕೊಳ್ಳತ್ತೆ. ಹೌದಾ? ಸೊ ಇದು ಕಾರ್ಬನ್ ನ ಒಂದು ಅನನ್ಯ ಗುಣವಾಗಿದೆ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಈ ಸಂಯುಕ್ತಗಳು ಕಾರ್ಬನ್ ನಲ್ಲಿ ಅಂದ್ರೆ ಯಾವ ರೀತಿ ಸಂಯುಕ್ತಗಳು ಉಂಟಾಗ್ತವೆ? ನೇರ ಸರಪಳಿ, ಈ ರೀತಿ ಚೈನ್ ತರ, ಲಾಂಗ್ ಚೈನ್ ತರ, ಒಂದಾದ್ಮೇಲೆ ಒಂದು ಕಾರ್ಬನ್ ಅಣುಗಳು ಈ ರೀತಿ ಬಂಧದಿಂದ ಏನ್ ಮಾಡ್ತವೆ? ಕೂಡಿಕೊಳ್ತವೆ. ಕವಲು ಸರಪಳಿ ಅಂದ್ರೆ ಬ್ರಾಂಚ್ಡ್ ಚೈನ್ ಅಂತ. ಇದು ಒಂದು, ಇದು ಎರಡು, ಈ ರೀತಿ ಬ್ರಾಂಚಿಂಗ್ ಆಗತ್ತೆ, ಕವಲು ಬಡಿತಾವೆ. ಅದೇ ರೀತಿ ಉಂಗುರ ಸರಪಳಿ, ಕ್ಲೋಸ್ ಆಗಿ ಉಂಗುರ ತರ, ಅಲ್ಲಿ ಎಲ್ಲೇ ಗ್ಯಾಪ್ ಇರೋದಿಲ್ಲ. ಗ್ಯಾಪ್ ಇರೋದಿಲ್ಲ, ಈ ರೀತಿ ಉಂಗುರ ಸರಪಳಿ. ಸೊ ನೇರ ಸರಪಳಿ, ಕವಲು ಸರಪಳಿ, ಉಂಗುರ ಸರಪಳಿ, ಈ ರೀತಿಯಾಗಿ ಏನ್ ಮಾಡ್ತವೆ? ಈ ಕಾರ್ಬನ್ ಸಂಯುಕ್ತಗಳು ಏನ್ ಮಾಡ್ತವೆ? ತನ್ನ ಇನ್ನೊಂದು ಕಾರ್ಬನ್ ಪರಮಾಣುಗಳ ಜೊತೆ ಜೋಡಣೆಗಳನ್ನ ಮಾಡಿಕೊಂಡು ಈ ರೀತಿ ಸಂಯುಕ್ತಗಳನ್ನ ಉಂಟು ಮಾಡ್ತವೆ. ಈ ಒಂದು ಪ್ರಾಪರ್ಟಿಯಿಂದ, ಈ ಕೆಟನೀಕರಣ ಅನ್ನೋ ಒಂದು ಗುಣದಿಂದ ನಮ್ಮ ಕಾರ್ಬನ್ ಏನ್ ಮಾಡತ್ತೆ? ಕೋಟ್ಯಂತರ ಸಂಯುಕ್ತಗಳನ್ನ ಮಾಡುವಂತಹ ಕೆಪಾಸಿಟಿಯನ್ನ ಹೊಂದಿದೆ. ಯಾಕಂದ್ರೆ ಅದು ತನ್ನದೇ ಆದ ಪರಮಾಣುವಿನ ಜೊತೆ ಏನ್ ಮಾಡತ್ತೆ? ಸಹವೇಲೆನ್ಸಿ ಬಂಧವನ್ನ ಸೃಷ್ಟಿ ಮಾಡಿಕೊಂಡು ಅನೇಕ ಸಂಯುಕ್ತಗಳನ್ನ ಮಾಡುವಂತಹ ಪ್ರಯತ್ನ, ಅಂದ್ರೆ ಮಾಡುವಂತಹ ಶಕ್ತಿಯನ್ನ ಹೊಂದಿದೆ. ಅದು ಕೆಟನೀಕರಣ. ಹೌದಾ? ಸೊ ಇಲ್ಲಿ ಇನ್ನು ಕಾರ್ಬನ್ನ ಸಂಯುಕ್ತಗಳಿಗೆ ಬಂದಾಗ, ನಾನು ಹೇಳಿದೆ ತುಂಬಾ ಸಂಯುಕ್ತಗಳನ್ನ ಮಾಡತ್ತೆ ಅಂತ. ಸೊ ಕಾರ್ಬನ್ನ ಸಂಯುಕ್ತಗಳಿಗೆ ಬಂದಾಗ ಈ ಕಾರ್ಬನ್ ನಡುವೆ ಈ ಕಾರ್ಬನ್ ಮತ್ತೆ ಕಾರ್ಬನ್ನ ನಡುವೆ ಎಷ್ಟು ಬಂಧಗಳಿವೆ? ಓಕೆ, ಎಷ್ಟು ಬಂಧಗಳಿವೆ? ಏಕಬಂಧ ಅಂದ್ರೆ 2 ಎಲೆಕ್ಟ್ರಾನ್ಗಳ ಹಂಚಿಕೆ. ದ್ವಿಬಂಧಾನು ಅಂದ್ರೆ 4 ಎಲೆಕ್ಟ್ರಾನ್ಗಳು ಅಥವಾ 2 ಜೋಡಿ ಎಲೆಕ್ಟ್ರಾನ್ಗಳ ಹಂಚಿಕೆ. ತ್ರಿಬಂಧಾನು ಅಂದ್ರೆ 6 ಎಲೆಕ್ಟ್ರಾನ್ಗಳ ಹಂಚಿಕೆ. ಸೊ ಇಲ್ಲಿ ಎಷ್ಟು ಬಂಧ ಅಥವಾ ಎಷ್ಟು ಎಲೆಕ್ಟ್ರಾನ್ಗಳ ಹಂಚಿಕೆ ಆಗಿದೆ ಅದರ ಆಧಾರದ ಮೇಲೆ ಈ ಕಾರ್ಬನ್ ಸಂಯುಕ್ತಗಳಲ್ಲಿ 2 ವಿಧ ಇದೆ. ಒಂದು ಪರ್ಯಾಪ್ತ ಸಂಯುಕ್ತಗಳು. ಸೊ ಇದಕ್ಕೆ ನಾವು ಸ್ಯಾಚುರೇಟೆಡ್ ಕಂಪೌಂಡ್ಸ್ ಅಂತ ಕರಿತೇವೆ ಇಂಗ್ಲಿಷ್ ಅಲ್ಲಿ. ಸ್ಯಾಚುರೇಟೆಡ್ ಕಂಪೌಂಡ್ಸ್. ಓಕೆ. ಸೊ ಇನ್ನೊಂದು ಅಪರ್ಯಾಪ್ತ ಸಂಯುಕ್ತಗಳು ಅಂದ್ರೆ ಅನ್ಸ್ಯಾಚುರೇಟೆಡ್ ಕಂಪೌಂಡ್ಸ್. ಓಕೆ, ಅನ್ಸ್ಯಾಚುರೇಟೆಡ್ ಕಂಪೌಂಡ್ಸ್. ಇಲ್ಲಿ ನೋಡಿ, ಕಾರ್ಬನ್ ಪರಮಾಣುಗಳ ನಡುವೆ ಕೇವಲ ಏಕಬಂಧ ಇದ್ದರೆ, ಕಾರ್ಬನ್ ಮತ್ತು ಕಾರ್ಬನ್ ಪರಮಾಣುಗಳ ನಡುವೆ ಕೇವಲ ಏಕಬಂಧ ಅಂದ್ರೆ ಸಿಂಗಲ್ ಬಾಂಡ್ ಇದ್ರೆ, ಒಂದೇ ಒಂದು ಬಂಧ ಇದ್ರೆ, ಸೊ ಅಂಥ ಒಂದು ಪರ್ಯಾಪ್ತಗಳಿಗೆ ನಾವೇನಂತ ಕರಿತೇವೆ? ಪರ್ಯಾಪ್ತ ಸಂಯುಕ್ತಗಳು ಅಂತ ಕರಿತೇವೆ. ಅಂಥ ಒಂದು ಸಂಯುಕ್ತಗಳಿಗೆ. ಸೊ ಯಾವಾಗ ಕಾರ್ಬನ್ ಪರಮಾಣುವಿನ ನಡುವೆ ದ್ವಿಬಂಧ ಅಥವಾ ಕಾರ್ಬನ್ ಪರಮಾಣುವಿನ ನಡುವೆ ತ್ರಿಬಂಧ ಅಂದ್ರೆ 3 ಬಂಧಗಳು ಇದ್ರೆ, ಅವುಗಳಿಗೆ ನಾವು, ಅಂಥ ಸಂಯುಕ್ತಗಳಿಗೆ ನಾವು ಅಪರ್ಯಾಪ್ತ ಸಂಯುಕ್ತಗಳು ಅಥವಾ ಅನ್ಸ್ಯಾಚುರೇಟೆಡ್ ಕಂಪೌಂಡ್ಸ್ ಅಂತ ಕರಿತೇವೆ. ಈ ಅಪರ್ಯಾಪ್ತ ಸಂಯುಕ್ತಗಳೇನಾಗಿವೆ? ಪರ್ಯಾಪ್ತ ಸಂಯುಕ್ತಗಳಿಗಿಂತ ಹೆಚ್ಚು ಕ್ರಿಯಾಶೀಲ ಅಂದ್ರೆ ರಿಯಾಕ್ಟಿವ್, ಬೇಗ ಏನಾಗ್ತವೆ? ರಿಯಾಕ್ಟ್ ಆಗ್ತವೆ, ಕ್ರಿಯಾಶೀಲವಾಗಿವೆ, ಆಕ್ಟಿವ್ ಆಗ್ತವೆ, ಬೇಗ ರಿಯಾಕ್ಷನ್ ಅನ್ನ ಮಾಡ್ತವೆ, ರಾಸಾಯನಿಕ ಕ್ರಿಯೆಗಳಿಗೆ ತೊಡಗಿಕೊಳ್ತವೆ. ಹೌದಾ? ಯಾವುದು? ಈ ಅಪರ್ಯಾಪ್ತ ಸಂಯುಕ್ತಗಳು. ನೆನ್ಪಿರ್ಲಿ, ಪರ್ಯಾಪ್ತ ಸಂಯುಕ್ತಗಳಲ್ಲಿ ಕಾರ್ಬನ್ ನಡುವಿನ ಪರಮಾಣುವಿನ ನಡುವೆ ಇರುವ ಬಂಧ 1. ಅಪರ್ಯಾಪ್ತ ಸಂಯುಕ್ತಗಳಲ್ಲಿ ಕಾರ್ಬನ್ ಮತ್ತು ಕಾರ್ಬನ್ ಪರಮಾಣುಗಳ ನಡುವೆ ಇರುವ ಬಂಧ 2 ಅಥವಾ 3. ಓಕೆ, ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿರುವ ಉದಾಹರಣೆ ಏನಿದೆ? 2 ಕಾರ್ಬನ್ ಇದೆ, 2 ಕಾರ್ಬನ್ ನಡುವೆ ಒಂದೇ ಬಂಧ ಅಂದ್ರೆ ಏಕಬಂಧ ಇದೆ. ಹೌದಾ? ಸೊ ಇದನ್ನ ಯಾವ ರೀತಿ ಬರೀತಾರೆ ಅಂತ ಹೇಳಿದ್ರೆ ತುಂಬಾ ಈಸಿ. ಅದು ಈಗ ತಿಳ್ಕೊಳ್ಳಿ, ಅಂದ್ರೆ ನಿಮಗೆ ಮುಂದೆ ಈಸಿ ಆಗತ್ತೆ ಅದು ಕಾಂಪೌಂಡ್ಸ್ ಅನ್ನ ಬರೆಯುವಾಗ.
ಇಲ್ಲಿ ನೋಡಿ, ಕಾರ್ಬನ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ಗಳೆಷ್ಟು? ಯಾರು ಹೇಳ್ತೀರಾ? ಕಾರ್ಬನ್ನಲ್ಲಿ ವ್ಯಾಲೆನ್ಸ್ ಎಲೆಕ್ಟ್ರಾನ್ಗಳೆಷ್ಟಿವೆ? ಎಸ್, ಬಿ ಫಾಸ್ಟ್. ಎಷ್ಟು ಎಲೆಕ್ಟ್ರಾನ್ಗಳಿವೆ ಕಾರ್ಬನ್ ನಲ್ಲಿ? ವೆರಿ ಗುಡ್ ರೇಖಾ, 4 ಎಲೆಕ್ಟ್ರಾನ್. ಅಂದ್ರೆ ಅದಕ್ಕೆ 4 ಕೈಗಳಿದ್ದ ಹಾಗೆ. ಈಗ ನಿಮಗೆ 2 ಕೈಗಳಿವೆ, ಸೊ ನೀವು ಇಬ್ರಿಗೆ ಶೇಕ್ ಹ್ಯಾಂಡ್ ಅನ್ನ ಕೊಡ್ತೀರಾ. ಅದೇ ರೀತಿ ಕಾರ್ಬನ್ಗೆ 4 ಕೈಗಳಿವೆ, ಸೊ ಅದೇನ್ ಮಾಡ್ಬೋದು, 4 ಜನಕ್ಕೆ ಶೇಕ್ ಹ್ಯಾಂಡ್ ಅನ್ನ ಕೊಡಬಹುದು. ನೆನ್ಪಿಟ್ಕೊಳ್ಳಿ. ಸೊ ಇಲ್ಲೇನಾಗಿದೆ, ಈಗ ಕಾರ್ಬನ್ ಇದೆ, ಇಲ್ಲೊಂದು ಕಾರ್ಬನ್ ಇದೆ, ಈ 2 ಕಾರ್ಬನ್ ನಡುವೆ ಏಕಬಂಧ ಇದೆ, ಹೌದಾ? ಸೊ ಕಾರ್ಬನ್ಗೆ ಟೋಟಲ್ ಆಗಿ ಎಷ್ಟಿರ್ಬೇಕು? 4 ಕೈಗಳಿರ್ಬೇಕು. ಸೊ ಇದು 1ನೇ ಕಾರ್ಬನ್, ಇದು 2ನೇ ಕಾರ್ಬನ್ ಅಂತ ಪರಿಗಣಿಸೋಣ. 1ನೇ ಕಾರ್ಬನ್ ನಲ್ಲಿ ಒಂದು ಕೈ ಏನಾಗಿದೆ, ಇನ್ನೊಂದು ಕಾರ್ಬನ್ ಜೊತೆ ಶೇಕ್ ಹ್ಯಾಂಡ್ ಅನ್ನ ಕೊಟ್ಟಿದೆ. ಇನ್ ಉಳಿದ ಕೈಗಳೆಷ್ಟು? 4 ಕೈಗಳಿರ್ಬೇಕು, ಅಥವಾ ಹೌದಾ? ಒಂದು ಕೈ ಆಲ್ರೆಡಿ ಬಿಸಿ ಆಗಿದೆ ಇನ್ನೊಂದು ಪರಮಾಣುವಿನ ಜೊತೆ. ಇನ್ನು ಉಳಿದ ಕೈಗಳು 3. ಇನ್ನು 2ನೇ ಕಾರ್ಬನ್ ಅನ್ನ ಪರಿಗಣಿಸಿ, ಅದರ ಒಂದು ಕೈ ಏನಾಗಿದೆ, ಇನ್ನೊಂದು ಪರಮಾಣುವಿನ ಜೊತೆ ಹಂಚಿಕೆ ಆಗಿದೆ, ಒಂದು ಕೈ ಶೇಕ್ ಹ್ಯಾಂಡ್ ಅನ್ನ ಕೊಟ್ಟಿದೆ. ಇನ್ನು ಉಳಿದ ಕೈಗಳೆಷ್ಟು? 3, ಹೌದಾ? ಸೊ ಈ ಉಳಿದ ಕೈಗಳಿಂದ ಅದೇನ್ ಮಾಡ್ಬೋದು, ಬೇರೆ ಒಂದು ಧಾತುವಿನ ಪರಮಾಣುವಿನ ಜೊತೆ ಬಂಧವನ್ನ ಸೃಷ್ಟಿ ಮಾಡ್ಬೋದು, ಅಥವಾ ಅದರದೇ ಪರಮಾಣು ಅಂದ್ರೆ ಕಾರ್ಬನ್ ಜೊತೆನೆ ಬಂಧವನ್ನ ಸೃಷ್ಟಿ ಮಾಡ್ಬೋದು. ಸೊ ಇಲ್ಲಿ ಹೈಡ್ರೋಜನ್ ಕೊಟ್ಟಿದ್ದಾರೆ, ಹೈಡ್ರೋಜನ್ 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 ಹೈಡ್ರೋಜನ್. ಸೊ ಇಲ್ಲಿ ಎಷ್ಟು ಕಾರ್ಬನ್ ಆಯ್ತು? 1 2 C2. ಹೈಡ್ರೋಜನ್ ಎಷ್ಟಾಯ್ತು? 1 2 3 4 5 6 H6. ಹೌದಾ? ಈ ರೀತಿ ನಾವು ಮಾಲಿಕ್ಯುಲರ್ ಫಾರ್ಮುಲಾ ಅಥವಾ ಪರಮಾಣುವಿನ ಸೂತ್ರವನ್ನ ಬರಿಬಹುದು. ಸಾರಿ, ಅಣುವಿನ ಸೂತ್ರವನ್ನ ಬರಿಬಹುದು. ಸೊ ಈ ರೀತಿಯಾಗಿ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಸಂಯುಕ್ತಗಳು ಬರ್ತವೆ. ಸೊ ಇಲ್ಲಿ ಕಾರ್ಬನ್ ಮತ್ತು ಹೈಡ್ರೋಜನ್ ಮಾತ್ರ ಹೊಂದಿರುವ ಕಾರ್ಬನ್ ಸಂಯುಕ್ತಗಳು, ಯಾವ ಸಂಯುಕ್ತಗಳಲ್ಲಿ ಕೇವಲ ಕಾರ್ಬನ್ ಮತ್ತು ಹೈಡ್ರೋಜನ್ ಇರುತ್ತೆ, ಅಂತ ಒಂದು ಸಂಯುಕ್ತಗಳಿಗೆ ನಾವೇನಂತ ಕರಿತೇವೆ? ಹೈಡ್ರೋಕಾರ್ಬನ್ಗಳು ಅಥವಾ ಹೈಡ್ರೋಕಾರ್ಬನ್ಸ್ ಅಂತ ಕರಿತೇವೆ. ಇವುಗಳಲ್ಲಿ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನ, ಅಂದ್ರೆ ಕಾರ್ಬನ್ ನಡುವೆ ಏಕಬಂಧ ಇದ್ದು ಬೇರೆ ಒಂದು ಅಂದ್ರೆ ಹೈಡ್ರೋಜನ್, ಬೇರೆ ಒಂದು ಪರಮಾಣು ಅಂದ್ರೆ ಹೈಡ್ರೋಜನ್ ಜೊತೆನೆ ಇಲ್ಲಿ ಬಂಧ ಇರುತ್ತೆ. ಸೊ ಕಾರ್ಬನ್ ನಡುವೆ ಏಕಬಂಧ ಇದ್ರೆ ಮತ್ತೆ ಉಳಿದಿದ್ದು ಹೈಡ್ರೋಜನ್ ಇದ್ರೆ ಅಂತ ಒಂದು ಹೈಡ್ರೋಕಾರ್ಬನ್ಗಳನ್ನ ಅಲ್ಕೇನ್ಗಳು ಅಂತ ಕರಿತೇವೆ. ಸೊ ಕಾರ್ಬನ್ ಏಕಬಂಧ ಇದ್ದು ಅಂಥ ಒಂದು ಹೈಡ್ರೋಕಾರ್ಬನ್ ಅನ್ನ ಅಲ್ಕೇನ್ ಅಂತ ಕರಿತೇವೆ. ಅದೇ ರೀತಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಬಂಧ ಇದ್ರೆ, ಇಲ್ಲಿ ನೋಡಿ 2 ಬಂಧ ಇದೆ. ಸೊ ಇಲ್ಲೇನಾಯ್ತು, ಇದು ಕಾರ್ಬನ್ 1, ಇದು ಕಾರ್ಬನ್ 2. ಸೊ ಈ ಕಾರ್ಬನ್ 1ರಲ್ಲಿ 2 ಕೈಗಳೇನಾಗಿವೆ? ಬಿಸಿ ಆಗಿವೆ. ಇನ್ನು ಉಳಿದ ಕೈಗಳೆಷ್ಟು? 2. ಈ ಕಾರ್ಬನ್ 2ರಲ್ಲಿ 2 ಕೈಗಳು ಬಿಸಿ ಆಗಿವೆ, ಉಳಿದ ಕೈಗಳು 2. ಸೊ ಈ ರೀತಿ ಕಾರ್ಬನ್ ನಡುವೆ ದ್ವಿಬಂಧ ಅಥವಾ ತ್ರಿಬಂಧ ಇದ್ರೆ, ದ್ವಿಬಂಧ ಇದ್ರೆ 2 ಬಂಧ ಇದ್ರೆ ಅದು ಅಲ್ಕೀನ್ ಇದು. ಓಕೆ, ಏಕಬಂಧ ಇದ್ರೆ ಅಲ್ಕೇನ್, ತ್ರಿಬಂಧ 3 ಬಂಧ ಇದ್ರೆ ಅದು ಅಲ್ಕೈನ್. ಇವು ಏನು? ಹೈಡ್ರೋಕಾರ್ಬನ್ಸ್ ನ ವಿಧಗಳು, ಟೈಪ್ಸ್ಗಳು. ಯಾವ ಆಧಾರದ ಮೇಲೆ? ಕಾರ್ಬನ್ ಮತ್ತು ಕಾರ್ಬನ್ ಪರಮಾಣುವಿನ ನಡುವೆ ಎಷ್ಟು ಸಹವೇಲೆನ್ಸಿ ಬಂಧಗಳಿವೆ ಅದರ ಆಧಾರದ ನಡುವೆ ಹೈಡ್ರೋಕಾರ್ಬನ್ಸ್ ಗಳನ್ನ 3 ವಿಧವಾಗಿ ವಿಂಗಡಿಸ್ತೇವೆ: ಅಲ್ಕೇನ್, ಅಲ್ಕೀನ್, ಅಲ್ಕೈನ್. ಅಲ್ಕೇನ್ ಅಂದ್ರೆ ಏಕಬಂಧ, ಅಲ್ಕೀನ್ ENE ಅಂತ ಬಂದ್ರೆ ದ್ವಿಬಂಧ, ಅಲ್ಕೈನ್ YNE ಅಂತ ಬಂದ್ರೆ ತ್ರಿಬಂಧ. ಇವೆಲ್ಲ ಹೈಡ್ರೋಕಾರ್ಬನ್ ನ ವಿಧಗಳು. ಹೈಡ್ರೋಕಾರ್ಬನ್ ಅಂದ್ರೆ ಏನು? ಯಾವಾಗ ಕಾರ್ಬನ್ ಸಂಯುಕ್ತಗಳಲ್ಲಿ ಕಾರ್ಬನ್ ಮತ್ತು ಹೈಡ್ರೋಜನ್ ಮಾತ್ರ ಇರ್ತವೆ, ಬೇರೆ ಸೋಡಿಯಂ, ಸಲ್ಫರ್, ಆಕ್ಸಿಜನ್ ಇದು ಯಾವುದು ಇರೋದಿಲ್ಲ, ಬೇರೆ ಧಾತು ಇರೋದೇ ಇಲ್ಲ, ಕಾರ್ಬನ್ ಮತ್ತು ಹೈಡ್ರೋಜನ್ ಪರಮಾಣುಗಳು ಮಾತ್ರ ಇದ್ರೆ ಅಂತ ಒಂದು ಸಂಯುಕ್ತಗಳಿಗೆ ನಾವು ಹೈಡ್ರೋಕಾರ್ಬನ್ಗಳು ಅಂತ ಕರಿತೇವೆ. ಓಕೆ, ಇದು ನಿಮಗೆ ನಾಳೆ ಗೊತ್ತಿರಬೇಕು, ನೆನಪಲ್ಲಿ ಇಟ್ಕೊಳ್ಳಿ.
ಗ್ರೀಕ್ ಭಾಷೆಯಲ್ಲಿ ನಾವು ಯಾವ ರೀತಿ ನಂಬರಿಂಗ್ ಮಾಡ್ತೇವೆ, ಯಾಕೆಂದ್ರೆ ಇದರಲ್ಲಿ ಕಾರ್ಬನ್ ಸಂಯುಕ್ತಗಳನ್ನ ನೇಮ್ ಮಾಡಬೇಕು, ನೀವು ಹೆಸರಿಸ್ಬೇಕು. ಸೊ ಅದಕ್ಕೆ ಇವೆಲ್ಲ ನಿಮ್ಗೆ ಗೊತ್ತಿರ್ಬೇಕು. ಮೀಥ್ ಅಂದ್ರೆ ಮೀಥ್ 1, ಈಥ್ ಅಂದ್ರೆ 2 ಕಾರ್ಬನ್, ಆಮೇಲೆ ಪ್ರೋಪ್ ಅಂದ್ರೆ 3 ಕಾರ್ಬನ್. ಪ್ರೋಪ್, ಮೀಥ್, ಈಥ್, ಪ್ರೋಪ್. ಬ್ಯೂಟ್ ಅಂದ್ರೆ 4, ಪೆಂಟ್ ಅಂದ್ರೆ 5, ಹೆಗ್ಸ್ ಅಂದ್ರೆ 6, ಹೆಪ್ಟ್ ಅಂದ್ರೆ 7, ಆಕ್ಟ್ 8, ನ್ಯಾನೋ 9, ಡೆಕ್ ಅಂದ್ರೆ 10. ಸೊ ಮೀಥ್ 1, ಈಥ್ 2, ಪ್ರಾಪ್ 3, ಬ್ಯೂಟ್ 4, ಪೆಂಟ್ 5, ಹೆಗ್ಸ್ 6, ಹೆಪ್ಟ್ 7, ಆಕ್ಟ್ 8, ನ್ಯಾನ್ 9, ಡೆಕ್ 10. ಈ ರೀತಿಯಾಗಿ ನೆನಪು ಮಾಡ್ಕೋತಾ ಇರಿ. ಹೌದಾ? ಸೊ ಇಲ್ಲಿ ನೋಡಿ ಮೀಥ್, ಈಗ ಇಲ್ಲಿ ನಾನೇನ್ ಬರೀತೆ, ಮೀಥೇನ್ ಅಂತ ಬರೀತೇನೆ. ಮೀಥೇನ್ ಅಂತ ಬರೆದ್ರೆ ಏನು? ಮೀಥ್ ಅಂದ್ರೆ 1 ಕಾರ್ಬನ್. ಏನಂದ್ರೆ ಏನು? ಅಲ್ಕೇನ್. ಏನ್ ರೆಪ್ರೆಸೆಂಟ್ ಮಾಡುತ್ತೆ? ಅಲ್ಕೇನ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಅಲ್ಕೇನ್ ಅಲ್ಲಿ ಕಾರ್ಬನ್ ನಡುವೆ ಎಷ್ಟು ಬಂಧ ಇರುತ್ತೆ? ಏಕಬಂಧ ಇರುತ್ತೆ. ಸೊ ಇಲ್ಲಿ ನೋಡಿ, ಈ ರೀತಿ 4 ಕೈಗಳಿರ್ತಾವ. ಸೊ 4 ಕೈಗಳ ಜೊತೆ ಇಲ್ಲಿ ಏನಾಗತ್ತೆ? ಹೈಡ್ರೋಜನ್ ಫ್ರೆಂಡ್ಶಿಪ್ ಅನ್ನ ಮಾಡ್ಕೊಂಡು CH4, C1H4 ಮೀಥೇನ್ ಆಗತ್ತೆ. ಇದೇ ರೀತಿ ಇನ್ನು ಈಗ ಈಥೇನ್ ನೋಡೋಣ. ಈಥ್ ಅಂದ್ರೆ ಏನು? 2 ಕಾರ್ಬನ್ಗಳು. ANE ಅಂದ್ರೆ ಏಕಬಂಧ. ಸೊ ಇಲ್ಲಿ ನೋಡಿ, ಇದಕ್ಕೆ 3 ಕೈಗಳು, ಇದಕ್ಕೆ 3 ಕೈಗಳು. ಸೊ ಇದು ಹೈಡ್ರೋಜನ್ ಜೊತೆ ಬಂಧವನ್ನ ಸೃಷ್ಟಿ ಮಾಡ್ಕೊಳ್ಳುತ್ತೆ. ಇಲ್ಲಿ ನೋಡಿ, ಕಾರ್ಬನ್ ಈಥ್ 2, C2, ಹೈಡ್ರೋಜನ್ ಎಷ್ಟಿದೆ? H6. ಹೌದಾ? ಸೊ ಈ ರೀತಿ ನಾವೇನ್ ಮಾಡ್ಬೇಕು? ರಚನೆಯನ್ನ ಬರೆದು ಅವುಗಳ ಅಣುಸೂತ್ರವನ್ನ ಬರಿಬೇಕು. ಅವ್ರು ನಮಗೆ ಕೇವಲ ಈ ಹೆಸರು ಕೊಡ್ತಾರೆ, ನಾವು ಬರಿಬೇಕು. ಈಗ ಹೇಳ್ತೇನೆ, ಒಂದೇ ನಿಮಿಷ. ಒಂದು ಎಕ್ಸಾಂಪಲ್ ತೋರಿಸಿದ್ರೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗತ್ತೆ ನಿಮಗೆ. ಓಕೆ, just a minute. ಓಕೆ, ಇಲ್ಲಿ ನೋಡಿ ಮಕ್ಕಳೇ, ಲೆಟ್ ಅಸ್ ರೈಟ್ ದಿಸ್ ಫಸ್ಟ್. ಮೀಥ್ 1, ನೀವು ಬರ್ಕೊಳ್ಳಿ ಒಂದ್ ಸೈಡ್ಗೆ ಇದನ್ನ. ಈಥ್ 2, ಪ್ರಾಪ್ 3, ಬ್ಯೂಟ್ 4, ಪೆಂಟ್ 5, ಹೆಕ್ಸ್ 6, ಹೆಪ್ಟ್ 7, ಆಕ್ಟ್ 8, ನ್ಯಾನೋ 9, ಡೆಕ್ 10. ಆಯ್ತಾ? ಸೊ ಈಗ ಮೀಥೇನ್, ಎಕ್ಸಾಂಪಲ್ ನಂಬರ್ 1. ಮೀಥೇನ್, ರೈಟ್ ದ ಸ್ಟ್ರಕ್ಚರ್ ಅಂದ್ರೆ ಮೀಥೇನಿನ ರಚನೆ ಮತ್ತು ರಚನಾ ವಿನ್ಯಾಸವನ್ನ ಬರೀರಿ ಅಂತ ಹೇಳ್ತಾರೆ. ಹೌದಾ? ಸೊ ಇಲ್ಲಿ ನೋಡಿ ಮಕ್ಕಳೇ, ಮೀಥ್ ಅಂದ್ರೆ ಏನು? 1 ಅಂದ್ರೆ ಒಂದೇ ಕಾರ್ಬನ್ ಅನ್ನ ಬರೀರಿ. ಏನಂದ್ರೆ ಏನು? ಏನ್ ಅಂದ್ರೆ ಅದು ಏನು? ಅಲ್ಕೇನಿಗೆ ಸಂಬಂಧಪಟ್ಟಿದೆ ಅಂತ. ಅಲ್ಕೇನ್ ಅಂದ್ರೆ ಅಲ್ಲಿ ಏನಿರತ್ತೆ? ಏಕಬಂಧ ಇರುತ್ತೆ. ಸೊ ಈಗ ಕಾರ್ಬನ್ಗೆ ನಾವು ಏಕಬಂಧವನ್ನ, 4 ಕೈಗಳಿವೆನಾ ಕಾರ್ಬನ್ಗೆ? ಸೊ ಈ ರೀತಿ 4 ಕೈಗಳನ್ನ ಕೊಟ್ಟು ಅಲ್ಲೇನ್ ಮಾಡ್ಬೇಕು? ಉಳಿದ ಇದರನ್ನ, ಒಂದೇ ಕಾರ್ಬನ್ ಅಲ್ವಾ, ಉಳಿದ ಜಾಗವನ್ನ ಯಾರು ಇಲ್ಲಿ ಫಿಲ್ ಮಾಡ್ತಾರೆ? ಹೈಡ್ರೋಜನ್. ಯಾಕಂದ್ರೆ ಇವು ಹೈಡ್ರೋ ಕಾರ್ಬನ್ಗಳು. ಹೌದಾ? ಸೊ ಇಲ್ಲೇನಾಯ್ತು? ಸಿ, ಒಂದೇ ಸಿ ಇದೆ,
ಕಾರ್ಬನ್ ಒಂದೇ ಇದೆ, ರೈಟ್. ಸಿ, ಆಮೇಲೆ ಎಚ್, ಹೈಡ್ರೋಜನ್ ಎಷ್ಟಿದೆ? 4 ಇದೆ, CH4. ಇದು ಏನು? ರಚನಾ ವಿನ್ಯಾಸ ಇದೆ, ರಚನಾ ವಿನ್ಯಾಸ ಇದು. ಇಲ್ಲೇನ್ ಬರ್ದೆ ನಾನು? ಅಣುಸೂತ್ರವನ್ನ ಬರ್ದೆ, ಹೌದಾ? ಇದೇ ರೀತಿಯಾಗಿ ನೆಕ್ಸ್ಟ್ ಎಕ್ಸಾಂಪಲ್ ಅಂತ ಬಂದಾಗ ಇಲ್ಲಿ ನೋಡಿ, ಮೀಥೇನ್, ಮೀಥೀನ್ ಅಂತ ಬರೆಯೋಣ. ಸಾರಿ, ಮೀಥೀನ್ ಬರೋದಿಲ್ಲ ಇಲ್ಲಿ, ಈಥೇನ್. ಓಕೆ, ಸೊ ಇಲ್ಲಿ ಈಥೇನ್ ಅಂತ ತಗೊಳ್ಳೋಣ. ಈಥೇನ್, ಈಥೇನ್ ಅಂದ್ರೆ ಈಥ್ ಅಂದ್ರೆ ಎಷ್ಟು? 2. ಸೊ 2 ಕಾರ್ಬನ್ ಅಣುಗಳನ್ನ ಬರ್ದಿದ್ದೇನೆ. ಸೊ ಒಂದು ಕಾರ್ಬನ್ ಪರಮಾಣುಗಳ ನಡುವೆ ಒಂದು ಬಂಧ ಇದೆ. ಇನ್ನು ಉಳಿದಿರೋದೆಷ್ಟು ಅಲ್ಲಿ? ಈ ಕಾರ್ಬನ್ಗೆ 3 ಕೈಗಳು ಫ್ರೀ ಇದೆ, ಈ ಕಾರ್ಬನ್ಗೂ 3 ಕೈಗಳು ಫ್ರೀ ಇದೆ. ಸೊ ಅದನ್ನ ಯಾರು ಫಿಲ್ ಮಾಡ್ತಾರೆ? ಹೈಡ್ರೋಜನ್, 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 ಹೈಡ್ರೋಜನ್. ಹೌದಾ? ಇದು ಅದರ ರಚನಾ ವಿನ್ಯಾಸ. C2, C2 2 ಕಾರ್ಬನ್, H6 ಹೈಡ್ರೋಜನ್ 6 ಇವೆ. ಹೌದಾ? ಇದು ಏನು? ಈಥೇನ್. ಏನಂದ್ರೆ ಏಕಬಂಧ. ಅದೇ ರೀತಿ ನಿಮ್ಗೆ ಅದೇ ರೀತಿ ಇಲ್ಲ, ಇಲ್ಲಿ ಈಥೀನ್ ಅಂತ ಬರೆಯೋಣ. ಈಥೀನ್ ಎಕ್ಸಾಂಪಲ್ 3 ಈಥೀನ್ ಅಂತ ಇದೆ. ಹೌದಾ? ಈಥೀನ್ ಅಂದ್ರೆ, ಈಥ್ ಅಂದ್ರೆ ಏನು? ಮೊದಲಿಗೆ ಈಥ್ ಅಂದ್ರೆ 2. ಸೊ 2 ಕಾರ್ಬನ್ ಅನ್ನ ಬರೀರಿ. ಈನ್ ರೆಫರ್ಸ್ ಟು ವಾಟ್? ಅಲ್ಕೀನ್. ಅಲ್ಕೀನ್ ಅಂದ್ರೆ ಏನು? ದ್ವಿಬಂಧ. ಕಾರ್ಬನ್ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಇರುತ್ತೆ. ಹೌದಾ? ಸೊ ಇಲ್ಲಿ ನೋಡಿ, ಈ ಕಾರ್ಬನ್ ಇದು 1 ಅಂತ ಪರಿಗಣಿಸೋಣ, 1ನೇ ಕಾರ್ಬನ್, ಇದು 2ನೇ ಕಾರ್ಬನ್. ಹೌದಾ? ಸೊ 1ನೇ ಕಾರ್ಬನ್ ಅನ್ನು ನೋಡಿ, ಅದಕ್ಕೆ 4 ಕೈಗಳು ಇರ್ತವೆ. 2 ಕೈಗಳು ಈ ಒಂದು ಪರಮಾಣುವಿನ ಜೊತೆ ಬಿಸಿ ಇವೆ. ಸೊ ಇನ್ನುಳಿದ ಕೈಗಳೆಷ್ಟು? 2. ಅದೇ ರೀತಿ 2ನೇ ಕಾರ್ಬನ್ ಅನ್ನ ನೋಡಿ, ಇಲ್ಲಿ 2 ಕೈಗಳು ಬಿಸಿ ಇವೆ, ಇನ್ನುಳಿದ ಕೈಗಳು 2. ಹೌದಾ? ಸೊ ಇಲ್ಲಿ ಏನಾಗತ್ತೆ? ಅವು ಹೈಡ್ರೋಜನ್ ಇಂದ ಫಿಲ್ ಆಗ್ತವೆ. H, 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 H. ಸೊ ಇಲ್ಲಿ ಏನ್ ಬರಿತೀರಿ ನೀವು? C2, H ಎಷ್ಟಿದೆ? 1 2 3 4. H4, ಇದು ಈಥೀನ್, ಈನ್ ಅಂತ ಇದೆ. ದಟ್ ಈಸ್ ವೈ ನಾನೇನ್ ಬರ್ದೆ? 2 ಬಂಧಗಳನ್ನ ಬರ್ದೆ. ಅದೇ ರೀತಿ ನೆಕ್ಸ್ಟ್ ಈಥೈನ್, 4ನೇ ಎಕ್ಸಾಂಪಲ್. ಈಥೈನ್ ಅಂತ ಬರೆದ್ರೆ, ಈಥ್ ಅಂದ್ರೆ 2, ಐನ್ ಅಂತ ಇದೆ. ಐನ್ ಅಂದ್ರೆ ಏನು? ಅಲ್ಕೈನ್ ಅಂದ್ರೆ 3 ಬಂಧ, 3 ಬಂಧಗಳನ್ನ ಒಳಗೊಂಡಿರುತ್ತೆ ಅಲ್ವಾ? ಸೊ 1 2 3. ಸೊ ಇಲ್ಲಿ ನೋಡಿ, ಇದು 1ನೇ ಕಾರ್ಬನ್, ಇದು 2ನೇ ಕಾರ್ಬನ್. ಸೊ ಟೋಟಲ್ 1 ಕಾರ್ಬನ್ ಪರಮಾಣುವಿಗೆ 4 ಕೈಗಳಿರ್ತವೆ. ಅದರಲ್ಲಿ 3 ಕೈಗಳು ಈ ಪರಮಾಣುವಿನ ಜೊತೆ ಬಿಸಿ ಇದೆ, ಉಳಿದಿದ್ದು 1 ಕೈ. ಅದೇ ರೀತಿ 2ನೇ ಕಾರ್ಬನ್ ಅನ್ನ ಪರಿಗಣಿಸಿದಾಗ 3 ಕೈಗಳು ಈ ಕಾರ್ಬನ್ ಪರಮಾಣುವಿನ ಜೊತೆ ಬಿಸಿ ಇದೆ, ಉಳಿದಿದ್ದು 1 ಕೈ. ಸೊ ಇಲ್ಲೇನಾಗತ್ತೆ? ಹೈಡ್ರೋಜನ್, ಹೈಡ್ರೋಜನ್. ಹೌದಾ? ಸೊ ಇಲ್ಲೇನಾಯ್ತು? C2H2. ಇದು ಏನು? ಈಥೈನ್. ಸೊ ಈ ರೀತಿಯಾಗಿ ನಿಮಗೆ ಗೊತ್ತಿರಬೇಕು. ಮೀಥ್ ಅಂದ್ರೆ ಈಥ್, ಪ್ರಾಪ್, ಬ್ಯೂಟ್, ಈ ರೀತಿ ನಿಮ್ಗೆ ಗೊತ್ತಿದ್ರೆ ನೀವು ರಚನಾ ವಿನ್ಯಾಸವನ್ನ ಬರೀಬಹುದು. ಮತ್ತೆ ಅಲ್ಕೇನ್, ಅಲ್ಕೈನ್, ಅಲ್ಕೀನ್. ಏನಂದ್ರೆ ಎಷ್ಟು ಬಂಧ? ಏಕಬಂಧ. ಈನ್ ಬಂತಂದ್ರೆ ದ್ವಿಬಂಧ. ಐನ್ ಬಂತಂದ್ರೆ ತ್ರಿಬಂಧ. ಇದು ನಿಮಗೆ ಗೊತ್ತಿದ್ರೆ ನೀವು ಯಾವುದೇ ರೀತಿಯಾದಂತಹ ರಚನಾ ವಿನ್ಯಾಸವನ್ನ ಮತ್ತು ಅಣುಸೂತ್ರವನ್ನ ಈಸಿಯಾಗಿ ಬರಿಬಹುದು ಮಕ್ಕಳೇ. ಇನ್ನು ಮುಂದಿನ ತರಗತಿಯಲ್ಲಿ ಮತ್ತೊಂದಿಷ್ಟು ಎಕ್ಸಾಂಪಲ್ಸ್ ಅನ್ನ ನೋಡೋಣ. ಓಕೆನಾ? ಫೈನ್. ಸೊ ಇವತ್ತು ಹೋಗಿ ಮೀಥ್, ಈಥ್, ಪ್ರಾಪ್, ಬ್ಯೂಟ್ ಅದನ್ನ ಪ್ರಾಕ್ಟೀಸ್ ಮಾಡಿ ಕೆಲವೊಂದಿಷ್ಟು ಅಣುಸೂತ್ರಗಳನ್ನ, ರಚನಾ ವಿನ್ಯಾಸಗಳನ್ನ ಪ್ರಾಕ್ಟೀಸ್ ಮಾಡಿ. ಇಲ್ಲದೆ ಹೋದ್ರೆ ನಿಮಗೆ ಈಗ ಅರ್ಥ ಆಗೋದಿಲ್ಲ ನೆಕ್ಸ್ಟ್ ಸೆಷನ್. ಓಕೆನಾ? Fine then. Let me end up the session here. Have a nice day. Take care. Bye-bye.